ಚನ್ನಬಸವೇಶ್ವರ ಮಹಾರಾಜ ಕಿ ಜೈ. ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ ಜೈ. ಪರಮ ಪೂಜ್ಯ ಶತಸ್ತ್ರ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಪುರಾಣದ ನಿಮಿತ್ತ ಅಂಗವಾಗಿ ಹಾರ್ಕೋಡ್ ಗ್ರಾಮ ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಹಾರ್ಕೋಡ್ ಗ್ರಾಮದ ವತಿಯಿಂದ ಸಿದ್ದರಾಮಪ್ಪ ಗುದ್ಗೆ ಅವರು ಬಂದು ಅವರಿಗೆ ಶಾಲೆ ಸತ್ಕರಿಸಬೇಕಾಗಿ ಮೊಟ್ಟ ಮೊದಲನೇದಾಗಿ ಊರಿನಿಂದ. ಯಾಕಂತ ಕೇಳಿದ್ರೆ ಬಹಳಷ್ಟು ಜನ ಬೇರೆ ಸ್ಥಳದಿಂದ ಬಂದಿದ್ದಾರೆ. ಹಾರ್ಕೋಡ್ ಗ್ರಾಮದಿಂದ ಸಿದ್ದರಾಮಪ್ಪ ಗುದ್ಗೆ ಅವರು ಸತ್ಕರಿಸಬೇಕು. ಅವರಾದ ನಂತರ ಪುರಾಣಿಕರಿಗೆ ವಿಶ್ವನಾಥ್ ಶ್ರೀರಾಮ ನಮ ಪಾರ್ವದೇಶ ಹರ ಹರ ಮಹಾದೇವ. ಪುರಾಣಿಕರಿಗೆ ವಿಶ್ವನಾಥ್ ಕಾಳಿಗೆಣ್ಣವರು ಹಿರಿಯವರು ಬಂದು ಸತ್ಕರಿಸಬೇಕಾಗಿ ವಿನಂತಿ. ಬರೀ ಅಣ್ಣವ್ರೆ, ನನಗೆ ಹೂವಿನ ಕಳೆಗೆ ಹ್ಯಾಂಗ್ ಚಪ್ಪಾಡು ಹುಡ್ತೀರಿ ನೋಡ. ಅದೇ ರೀತಿಯಾಗಿ ಬಸಲಿಂಗ ಗವಾಗಳಿಗೆ ಸಂಗನಗೌಡ ಪಟ್ಲ ಹರಿಜಂಬವರು ಬಂದು ಸತ್ಕರಿಸಬೇಕಾಗಿ ವಿನಂತಿ. ಬರೀ ಸಂಗನಗೌಡ. ಅದೇ ರೀತಿಯಾಗಿ ತಬಲಾಜಿಯವರಿಗೆ ನೆರಹಳ್ಳಿ ಗ್ರಾಮದ ಹಿರಿಯರಾದಂಥ ರಾಜ್ಕುಮಾರ್ ಬ್ರಾದರ್ ಅವರು ಬಂದು ಸತ್ಕರಿಸಬೇಕಾಗಿ ಗೌಡ್ರೆ. ನಂದಿ ಬಸವಣ್ಣನಾದ ಧರ್ಮದ ಕಾಕ ಅವರಿಗೆ ಜಗನ್ನಾಥ್ ಪಾಟೀಲ್ ಅವರು ಮಂಟಾಳ್ ಅವರು ಬಂದು ಅವರಿಗೂ ಕೂಡ ಸತ್ಕರಿಸಬೇಕಾಗಿ ನಿಂದ್ರ ಗೌಡ್ರೆ. ತೊಗೊಂಡು ಒಂದು ಫೋಟೋ ತೋರಿಪ್ಪ ತೋರಿ ಮತ್ತೆ ಕಾಣಲ್ಲ ಹೋಗಿರಂತ್ರಿ. ದೊಡ್ಡ ಮನುಷ್ಯ ಕಾಣಲ್ಲ ಹೋಗ್ಯದ. ಇನ್ನೊಂದು ಸಾರಿಯವ ಎಲ್ಲರೂ ಕೂಡಿ ಜಗ್ಗಿ ಜಯಘೋಷ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವೈಭವ ಆಗ್ತದೆ. ಸದ್ಗುರು ಚನ್ನಬಸವೇಶ್ವರ ಮಹಾರಾಜರಿಗೆ, ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜಕ್ಕೆ ಜಯ ಮಂಗಲಂ. ಜಯ ಪಾರ್ವತಿ ಶಿವ ಹರ ಹರ. ಅಮೃತಾರ್ಥಂ ಪ್ರಪನ್ನನಾಂ ಯಾಸೋ ವಿದ್ಯಪ್ರದಾಯನಿ ಆಹಾರ ನಿಶಂ ವಂದೇ ಕಾಮಶೇನ ಮನೋಗಮಹಂ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ. ಪ್ರಪ್ರಥಮದಲ್ಲಿ ವರವೀರ ಶೈವ ಧರ್ಮದ ಸಂಸ್ಥಾಪಕರಾಗಿರುವಂಥ ಯಾವತ್ತೂ ಜಗದ ಆಚಾರ್ಯರು ಅಧರ್ಮ ಎಂಬಿರ್ತಕ್ಕಂಥ ಪತಾಕೆಯನ್ನ ಪಾತಾಳಕ್ಕೆ ಮೆಟ್ಟಿ ಧರ್ಮ ಎಂಬಿರ್ತಕ್ಕಂಥ ಪತಾಕೆಯನ್ನು ಗಗನೆತ್ತಲಿಗೆ ತೂರಿರುವಂಥ ಮಾನುಭಾವರು. ಭವಿ ಎಂದೆನಿಸಿರ್ತಕ್ಕಂಥವನನ್ನ ಭಕ್ತನನ್ನಾಗಿ ಮಾಡಿ, ಭಕ್ತ ಎನಿಸಿಕೊಂಡಿರ್ತಕ್ಕಂಥವನನ್ನ ಮುಕ್ತನನ್ನಾಗಿ ಮಾಡಿರ್ತಕ್ಕಂಥ ಯಾವತ್ತು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ದಿವ್ಯವಾಗಿರುವಂಥ ಪಾದಕ್ಕೆ ಭಕ್ತಿಯಿಂದ ಹಣೆಮಣೆಗೆ ಕರ್ತೃಗದ್ದಿಗೆಯಲ್ಲಿ ಸದಾ ಜಾಗೃತನಾಗಿ ಕುಳಿತು ಬಾಗಿ ಬಂದಿರತಕ್ಕಂಥವರಿಗೆ ಭಾಗ್ಯವನ್ನು ಕೊಡ್ತಿರತಕ್ಕಂಥ ಭಾಗ್ಯೋದಯರಾಗಿರ್ತಕ್ಕಂಥವರು, ನಮ್ಮ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥವರು, ಕಾಮಧೇನು ಕಲ್ಪ ವೃಕ್ಷದ ರೀತಿಯಲ್ಲಿ ನೆಲೆಯಾಗಿರ್ತಕ್ಕಂಥವರು, ಅನಂತ ಗ್ರಾಮಗಳನ್ನ ತಿರುಗಿ ಹಳ್ಳಿಗೆ ಯಾವ ರೀತಿಯಾಗಿ ಹೋಗಿ ಅನಂತ ಭಕ್ತರ ಮನೆಯ ಪಾವನ ಬಿತ್ತ ಮನವ ಪಾವನವನ್ನಾಗಿ ಮಾಡಿರ್ತಕ್ಕಂತಹ ಪರಮ ಪೂಜ್ಯರು, ಅನಂತ ಲೀಲೆಯನ್ನು ಮಾಡಿರ್ತಕ್ಕಂಥ ಲೀಲಾ ಪುರುಷರಾಗಿರ್ತಕ್ಕಂಥ ಜಗ ಬೆಳಗುವ ಜ್ಯೋತಿಯಾಗಿ ಜಗ ಬೆಳಗುವ ಜಂಗಮನಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಯವರ ದಿವ್ಯವಾಗಿರ್ತಕ್ಕಂಥ ಕರ್ತೃಗದ್ದಿಗೆ ಅನಂತ ಕೋಟಿ ಕೋಟಿ ಶರಣನ್ನ ಸಮರ್ಪಣೆಯನ್ನ ಮಾಡಿ ವೈರಾಗ್ಯದ ಖಣಿಗಳಾಗಿರ್ತಕ್ಕಂಥವರು, ವೈರಾಗ್ಯದ ನಿಧಿಗಳಾಗಿರ್ತಕ್ಕಂಥವರು, ಅನುಷ್ಠಾನದ ಮೂರ್ತಿಗಳು, ದಾಸೋಹದ ರತ್ನಾಕರರು, ನಮ್ಮ ನಿಮ್ಮೆಲ್ಲರ ಬದುಕು ಬಂಗಾರ ಮಾಡುವುದಕ್ಕಾಗಿ
ಗಂಧದ ಕೊರಡಿನೋಪಾದಿಯಂತೆ ತಮ್ಮ ಶರೀರವನ್ನು ಭಕ್ತರಿಗಾಗಿ ಸವಿಸಿರ್ತಕ್ಕಂಥ ಪರಮ ಪೂಜ್ಯರು, ಕೊಡಗೈ ದಾನಿಯಾಗಿರ್ತಕ್ಕಂಥವರು, ಮಗುವಿನಂಥ ಮನಸ್ಸುಳ್ಳವರು, ವಿಶಾಲವಾಗಿರುವಂತಹ ಹೃದಯ ಸಂಪನ್ನರು, ಮಾತೃ ಹೃದಯದ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪರಮ ಪೂಜ್ಯರ ದಿವ್ಯವಾಗಿರ್ತಕ್ಕಂಥ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಖ್ಯಾತ ಗಾಯಕರಾಗಿರ್ತಕ್ಕಂಥವರು, ಸಾವಿರ ಹಾಡಿನ ಸರದಾರಿ ಎಂದು ಹೆಸರಾಗಿರ್ತಕ್ಕಂಥ ಬಸವಲಿಂಗಯ್ಯ ಅಂಕಲಿಗೆ ಗವಾಯಿಗಳ ಬಳಿ ಹಾಡಿಗೆ ತಕ್ಕ ತಬಲಾವಾದನವನ್ನು ಸುಂದರವಾಗಿ ಬಾರಿಸ್ತಿರ್ತಕ್ಕಂಥವರು. ನಮ್ಮ ಗುಲ್ಬರ್ಗ ಭಾಗದೊಳಗೆ ಕಲಾವಿದರು ಬಹಳ ಜನ ಸಿಗುತ್ತಾರೆ. ಏನ್ರಿ, ತಬಲಾ ಬಾರಿಸೋರು ಸಿಗುತ್ತಾರೆ, ತಬಲಾ ಬಡಿಯವರು ಸಿಗುತ್ತಾರೆ. ಹೆಚ್ಚಿಗೆ ಕಲಬುರಗಿ ಡಿಸ್ಟಿಕ್ದೊಳಗೆ ತಬಲಾ ಡಗ್ಗ ಒಡೆಯವರೇ ಸಿಗುತ್ತಾರೆ. ಆದರೆ ಹಾಡಿಗೆ ತಕ್ಕ ತಬಲಾವಾದನವನ್ನು ನೋಡುತ್ತಿರ್ತಕ್ಕಂಥ ಆತ್ಮೀಯ ಕಲಾವಿದ ಯಾರಾದರೂ ಇದ್ರೆ ಅದು ಸುಭಾಷ ಚೂಡಾಪುರವರನ್ನು ತಿಳ್ಕೊಂಡು ಹೇಳಿಕ್ಕಿಷ್ಟಾಗ್ತದೆ. ಅನುಭಾವಿಕನಾಗಿರುವಂಥ ಬಸವಣ್ಣನ ಬಳಿ ಪುರಾಣ ಸಮ್ಮುಖದೊಳಗೆ ವೇದಿಕೆಯ ಮೇಲೆ ಕುರ್ಚಿಯ ಮೇಲೆ ಆಸನಾರೂಢರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ಪರಮ ಪೂಜ್ಯರೇ, ಅನುಭಾವಿಕರೇ, ತಾಯಿ ಬಳಗವೇ, ಭಕ್ತ ಬಳಗವೇ, ಅನಂತ ಸೇವಾಧಾರಿಗಳೇ, ಪರಮ ಪವಿತ್ರವಾಗಿರುವಂತಹ ಈ ಪುಣ್ಯ ಪುರಾಣದ ಸಂದರ್ಭದಲ್ಲಿ ಪರಮ ಪೂಜ್ಯರ ಸನ್ನಿಧಾನದೊಳಗೆ ದಾಸಾನುದಾಸನಾಗಿ ಸೇವೆಯನ್ನ ಮನಮುಟ್ಟಿ ಮಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ರಾಜಶೇಖರ್ ದೇಗಾವ್ ಎಂಥ ಕಾರ್ಯ ಅದ ರೀ. ಕಡಿ ನಿಲ್ತಾರೆ, ಕಡಿ ಪುರಾಣ ಮಂಗಲಾಗತ್ತಾನೆ ಯಾರಿಗಾದ. ಈ ಕಾರ್ಯಕ್ರಮ ಎಲ್ಲ ಸುತ್ತು ಎಲ್ಲ ಕಡೆ, ವಿಶೇಷತಃ ಈ ನಮ್ಮ ಪುರಾಣ ಎಷ್ಟು ಜನ ನೋಡಿದಾರಂತ ತಿಳ್ಕೊಂಡು ಕೇಳಿದ್ರೆ 40,000ಕ್ಕೂ ಹೆಚ್ಚು ಜನರು ಯಾವ ರೀತಿಯಾಗಿ ನೋಡಿ ಆನಂದ ಪಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣರು ಅಂತ ಕೇಳಿದ್ರೆ ನಮ್ಮ ರಾಜಶೇಖರ್ ಅವರು. ಅಷ್ಟೇ ಮುಗ್ಧ ಸ್ವಭಾವ. ರಾಜ್ಕುಮಾರ್ ಅವರು ದೇಗಾವ್ ರಾಜ್ಕುಮಾರ್ ಅಂತ ಹೆಸರೇ ಇಟ್ಕೊಂಡರು. ಆ ರಾಜ್ಕುಮಾರ್ನ ಹಂಗೆ ಇದ್ದ, ಈ ರಾಜ್ಕುಮಾರ್ನ ಹಂಗೆ. ಒಂದೇ ದಿನ ಸಿಟ್ಟಿಗೆ ಬಂದಿದ್ದು ನೋಡ್ಲಿಲ್ಲ. ಯಾರಾದ್ರೂ ಹಿಂಗೆ ಆಗಿ ಹೊಂಟ್ರ ಅಂದ್ರೆ ಅವ್ರಿಗೆ ಹಿಡದೀಗ ಹಿಂಗೆ ಹೋಗಿ ಇರ್ತಾರೆ. ಮತ್ತೊಬ್ರು ಅಂತಾರ. ಎಷ್ಟು ಸಮಾಧಾನ, ಎಷ್ಟು ಶಾಂತಿ, ಎಷ್ಟು ಸರಳತೆ ಏನ್ರಿ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಹಾಗೆ ಅದಾರೆ. ಪರಮ ಪೂಜ್ಯರ ಸಂಸ್ಕಾರ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾಕ್ರಿಯಪ್ಪ ಮಿಲ್ಲತ್ತಪ್ಪರು ಎಲ್ಲರಿಗೂ ಕೊಟ್ಟಿದ್ದಾರೆ. ಇವತ್ತು ಸೇವಾಧಾರಿಗಳು ನಮ್ಮ ವಿಠ್ಠಲಾಗಲಿ, ಇನ್ನೊಬ್ಬರು ಸಂಚಾಲಕರು ಚಸ್ಮದವ್ರ ಹೆಸರು ಗೊತ್ತಿಲ್ಲ, ವಿಜಯ್ ಕುಮಾರ್ ಅಟ್ಟೂರೆ ಅವರು ತಿರುಗಾಡಿಕೊಂಡು ಬಂದು ಯಾರು ಮಾಡ್ತಾರೆ, ಯಾರಿಗೆ ಬೇಕಾಗಿದೆ, ನಮ್ಗೆ ಸಾಕಾಗ್ಯದ. ಬಂದಾರ ಹಾಡ್ತಾರ, ಹೇಳ್ತಾರ, ಮನೆಗೆ ಹೋಗ್ತಾರ, ನಮಗೇನು ಬೇಕಾಗ್ಯದ ಅನ್ನೋರು ಅದಾರ. ಅಂದೆ ಯಾರ ಚಿಂತೆ ನಮಗೆ ಯಾಕೆಪ್ಪ ನಮ್ಮ ಮಂದಿನೇ ಭಾಳ ಅದ. ಅಂಥದ್ರೊಳಗೆ ತಿರುಗಾಡಿಕೊಂಡ್ರಿ ತನಗಾಗಿ ಮಾಡುವಂತೆ, ತನ್ನ ಮನಿಗಾಗಿ ಮಾಡುವಂತೆ ಕಲಾವಿದರು ನಮ್ಮವ್ರು ಇದ್ದಾರೆ, ನಮ್ಮವರು ಬಂದಿದ್ದಾರೆ. ಅಪ್ಪವರು ಅಪ್ಪಣೆ ಕೊಟ್ಟಾರಂತ ಬಂದಾರ. ಅವರಿಗೆ ಹರುಷ ಮಾಡಿ ಕಳಿಸಬೇಕು, ಆನಂದದಿಂದ ಹೋಗಬೇಕು ಅವರು. ವಿಶೇಷತಃ ಸತ್ಯವಾಗಿರುವಂತ ಮಾತು ಹೇಳುತ್ತೇನೆ, ನಮ್ಮ ಇತಿಹಾಸದೊಳಗೆ ಇಂಥ ಪುರಾಣ, ಇಂಥ ಸಂಭ್ರಮ, ಇಂಥ ವೈಭವ ನಾವು ಎಲ್ಲಿ ನೋಡೇ ಇಲ್ಲ. ಸುವರ್ಣಾಕ್ಷರದೊಳಗೆ ಬರೆದಿಡುವಂತಹ ಸಮಯ ಸಮಯ ನಮ್ಮ ಗವಾಯಿಗಳು ತಬಲವಾದಕರಂತೂ ಇಟ್ಟ ಆನಂದ ಆಗ್ಯರಿ. ನಾ ಏನು ಹೇಳಿ, ಅಲೆ ಒಂದೊಂದು ಹೇಳು ನೆಲ ಬಿಟ್ಟು ಹೇಳಕತ್ತಾರೆ ಅವು. ನಾನೇ ಹಿಡಿದು ಹೋಗಬೇಕು. ಎಂದೂ ನೋಡಿದಿಲ್ಲ ಅಂದ್ರವ್ರು. ಶಾಸ್ತ್ರಿಗಳ ಎಂಥ ಕಾರ್ಯ ಮಾಡಿದ್ರಿ ನಮ್ಮ ಜೀವನದೊಳಗೆ. ನಂದೇನಿಲ್ಲಪ್ಪ, ಅಪ್ಪವ್ರು ನನಗೆ ಹೇಳಿದ್ರು, ನಾನು ನಿಮಗೆ ಹೇಳಿದೆ. ಅವರ ಅಪ್ಪಣೆ ಪ್ರಕಾರವೇ ನಡೆದಿರ್ತಕ್ಕಂಥದ್ದದ ಬಹಳ ಆನಂದದ. ಇವತ್ತು ವಿಶೇಷತಃ ಇದೆಲ್ಲರಿಗೆ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಪರಮ ಪವಿತ್ರವಾಗಿರುವಂಥ ಪುಣ್ಯದ ತಾಣ, ಪಾವನವಾಗಿರುವಂಥ ತಾಣ, ಮುಕ್ತಿದಾಯಕವಾಗಿರುವಂಥ ತಾಣ. ಈ ತಾಣದೊಳಗೆ ಸುಮ್ಮ 10 ನಿಮಿಷ ಅಲ್ಲ, 5 ನಿಮಿಷ ಅಲ್ಲ, ಸುಮ್ಮನೆ ಒಂದೇ ನಿಮಿಷ ಚಿತ್ತಿಟ್ಟು ಕಣ್ಣ ಮುಚ್ಚಿ ಈ ಜಾಗದೊಳಗೆ ಕೂತು ಚನ್ನಬಸವ ಚನ್ನವೀರ ಶಿವಾಚಾರ್ಯ ಧ್ಯಾನ ಮಾಡಿದರೆ ಸಾಕು. ಅವರೆಲ್ಲರ ಸಂಸ್ಕಾರ ನಿಮ್ಮ ಹೃದಯದೊಳಗೆ ಸೇರ್ತದೆ, ನಿಮ್ಮ ದೇಹದೊಳಗೆ ಸೇರ್ತದೆ. ಯಾಕಂದ್ರೆ ಇದು ಸಾಮಾನ್ಯವಾಗಿರುವಂಥ ತಾಣ ಅಲ್ಲ. ಸದ್ಗುರುನಾಥರು ನಡೆದಾಡುವ ತಾಣ.
ಓಡಾಡಿರುವಂಥ ತಾಣ, ಪುರುಷ ಪಾದ ಮುಟ್ಟಿರ್ತಕ್ಕಂಥ ಪುಣ್ಯದ ತಾಣ ಇದು, ಪುಣ್ಯದ ತಾಣ. ಎಂಥ ತಾಣ್ರಿ, ನಿಮ್ಮೆಲ್ಲರ ಜನ್ಮ ಸಾರ್ಥಕದ. ನಿಮ್ಮೆಲ್ಲರ ಜನ್ಮ ಸಾರ್ಥಕ. ನಾ ಅದೇ ಬೇಡ್ಕೊತೀನಿ, ಚನ್ನಬಸವ ಶಿವಗಳಿಗೆ ಬ್ರಹ್ಮಗೆ ಸಾಕಪ್ಪ ಮಾರಯ್ಯ, ಇದೇನು ಜನ್ಮಕ್ಕೆ ಪಟ್ಟಿದ್ದಿ ಏನ್ರಿ, ಎಂಥ ಸುಸಮಯ ನನ್ನ ಬದುಕಿನಲ್ಲಿ ಪಟ್ಟಿದೆಯಲ್ಲ, ಸಾಕು. ನೀ ಇನ್ನೊಂದು ಜನ್ಮ ಕೊಡ್ತೀಯ ಅಂದ್ರೂ ಬ್ಯಾಡ ಮಾರಾಯ, ನನಗೆ ಅವರ ಪಾದದೊಳಗೆ ಮುಕ್ತರನ್ನಾಗಿ ಮಾಡುವಂತ ತಿಳ್ಕೊಂಡು ಹೇಳುವಂತ. ಎಂಥ ತಾಣರಿ ಇದು, ಎಂಥ ಪರಮ ಪವಿತ್ರವಾಗಿರುವಂಥ ಪುಣ್ಯ ತಾಣದಲ್ಲಿ ನೆರೆದಿರತಕ್ಕಂಥ ಯಾವತ್ತು ತಾಯಿ ಬೆಳಗವೇ, ಭಕ್ತ ಬೆಳಗವೇ, ಶಿವಾಧಾರಿಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂಥ ಯಾವತ್ತು ಚೈತನ್ಯಾತ್ಮಕನಾಗಿರುವಂಥ ಪರಮಾತ್ಮನ ಚೈತನ್ಯಕ್ಕೆ ಕಲಾ ಬೆಳಗದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಪರಮ ಪವಿತ್ರವಾಗಿರುವಂತಹ ಈ ಪುಣ್ಯ ಪುರಾಣದ ಕವಿಯಲ್ಲಿ ಮಹಾಕವಿಯಾಗಿರುವಂಥವರು ಶರಣಯ್ಯ ಸ್ವಾಮಿ ಗುರು ಸುಣಿಗಿಯವರ ವಿರಚಿತವಾಗಿರ್ತಕ್ಕಂಥ ಮಹಿಮಾತೀತನಾಗಿರ್ತಕ್ಕಂಥವರು, ಪೌರುಷದ ಖಣಿಯಾಗಿರ್ತಕ್ಕಂಥವರು, ಸಿದ್ಧಿ ಸಾಧಕರಾಗಿರ್ತಕ್ಕಂಥವರು, ಭುಜಾನಿಷ್ಠರೆನಿಸಿಕೊಂಡಿರ್ತಕ್ಕಂಥವರು, ಬ್ರಹ್ಮಚಾರ್ಯದ ಕಳಿಯನ್ನು ಪಡೆದುಕೊಂಡಿರ್ತಕ್ಕಂಥ ಚನ್ನಬಸವ ಶಿವಯೋಗಿಯ ಪುಣ್ಯ ಪುರಾಣವನ್ನ ಯಾವ ತರಹದ ಕೊರತೆಗಳ ಬಾರದಂತೆ ದುಃಖದ ಮಾದಿಗಳು ಬಾರದಂತೆ ಒಳ್ಳೆ ವೈಭವದಿಂದ ಸಂಭ್ರಮದಿಂದ ದಿನಕ್ಕೆ ವಿಜೃಂಭಣೆಯಿಂದ ಸಾಗಿ ಬರುವಂಥದ್ದಾಗಿದೆ ಪುಣ್ಯ ಪುರಾಣ. ಸಮಸ್ತ ಹರಕೂಡ ಗ್ರಾಮ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಚನ್ನಬಸವ ಶಿವಯೋಗಿ ಬಿದ್ದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಆಪ್ತ ಭಕ್ತ ಬಳಗದ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದ ಕೂಡಿಕೊಂಡು ಸಾಗಿ ಬರ್ತಿರ್ತಕ್ಕಂಥ ಪುಣ್ಯ ಪುರಾಣ ಇದು. ನಿನ್ನಿನ ದಿವಸ ಮಹಾಕವಿ ಏನು ಹೇಳಿದ ಎಂಬರ್ತಕ್ಕಂಥ ವಿಚಾರವನ್ನ ತಾವು ಕೇಳಿದ್ದೀರಿ. ಎನ್ನ ಆತ್ಮೀಯ ಬಂಧುಗಳೇ, ಮಠದಲ್ಲಿ ಪರಮ ಪೂಜ್ಯರು ತ್ರಿಕಾಲ ಪೂಜಾನಿಷ್ಠರಾಗಿ ಆಚಾರ ನೇಮ ನಿತ್ಯದೊಳಗೆ ಕಾಲಹರಣ ಮಾಡುತ್ತ ಬಂದಿರುವಂತಹ ಭಕ್ತರಿಗೆ ಹರಸುತ್ತ ಹಾರೈಸುವಂತ ಮಠದೊಳಗೆ ಇರುವಂತಹ ಯಾವ ಸಂದರ್ಭದೊಳಗೆ ನಿಡಗುಂದ ಅಂತ ತಿಳ್ಕೊಂಡು ಗ್ರಾಮ ಬರ್ತದೆ, ಚಿಂಚೋಳಿ ತಾಲೂಕದೊಳಗಂತ ಕಾಣ್ತದೆ. ಆ ನಿಡಗುಂದ ಗ್ರಾಮದೊಳಗೆ ಭಕ್ತಿವಂತರಾಗಿರ್ತಕ್ಕಂಥ ಕುಂಬಾರ ಗುಂಡಯ್ಯ ಅಂತ ತಿಳ್ಕೊಂಡು ಜಗದೊಡೆಯನಾಗಿರುವಂತ ಭಗವಂತ ಒಂದೇ ಒಂದು ಗಂಡು ಮಗು ಕಟ್ಟಿದ್ದ. ಆಗಿನ ಕಾಲದೊಳಗೆ ಮಕ್ಕಳು ಅಂದ್ರೆ ಕಡಿಮೆ ಇತ್ತು, ಕಡಿಮೆ. ಇತಿಹಾಸ ಬೇಕಾದ ತೆಗೆದು ನೋಡ್ರಿ ನೀವು. ಜಗದೊಡೆಯನಾಗಿರುವಂತ ಭಗವಂತ ಎಲ್ಲಾ ಸಂಪತ್ತನ್ನು ಕೊಟ್ಟಾನ, ಮಕ್ಕಳ ಸಂಪತ್ತೊಂದು ಬಿಟ್ಟಾನಂತೆ ಬರ್ತದೆ. ಆಗ ಸಂತಾನ ಕಡಿಮೆ ಇತ್ತು. 16 ದೇವರಿಗೆ ಹರಕೆ ಹೊತ್ತು ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡಿ ದಾನ ಧರ್ಮ ಪರೋಪಕಾರವನ್ನ ಮಾಡಿ ಪಡಿಬೇಕಾಗಿರ್ತಕ್ಕಂಥ ಸುಸಂದರ್ಭ ಆ ಸಂದರ್ಭ. ಈಗಿಂದ ಆಗಿಲ್ಲ. ಮಕ್ಕಳಿಲ್ಲ ಅಂದರು ಬಗ್ಗಿಸಿ ಗೊತ್ತಾರೆ. ಈಗೆಲ್ಲ ಫಾಸ್ಟ್ ಅದ ರೀ ಜಗತ್, ಭಾಳ ಫಾಸ್ಟ್. ಉಣೋದು ಅರ್ಜೆಂಟ್, ನಡೆಯೋದು ಅರ್ಜೆಂಟ್, ಮಾತಾಡೋದು ಅರ್ಜೆಂಟ್, ಕೂಡೋದು ಅರ್ಜೆಂಟ್, ಮನೆಗಳದ್ದು ಅರ್ಜೆಂಟ್, ಜಂಬಿಗೆ ತುಕ್ಕಪ್ಪ ತಂಬಿಗೆ ಕತ್ತಾನ ರೈಟೇ, ತಡನೇ ಇಲ್ಲ. ಎಲ್ಲ ಫಾಸ್ಟ್ ಅದ ಕೆಲಸ. ಮಗನಿಗೆ ಮದುವೆ ಮಾಡಿ ಒಂದೇ ವರ್ಷ ರೀ ಅಭಿಷೇಕ್ ಕುಂತಾನ ಹನುಮಂತ. ಸಂಗಣ್ಣವ್ರು ಬಂದು ಕೇಳ್ತಾರೆ, ಓ ಯಪ್ಪ ಯಾಕ್ರಿ ಮುಖಾದ ಸಣ್ಣ ಮಾಡಿರಿ? ಏನು ಮಾಡ್ರಿ ಯಪ್ಪ, ಎಲ್ಲ ಕೊಟ್ಟ ದೇವ್ರ. ಮಗನಿಗೆ ಮದುವೆ ಮಾಡಿ 1 ವರ್ಷ ಆಯ್ತು, ಮಕ್ಕಳೇ ಆಗಿಲ್ಲ. ಅದಕ್ಕಾಗಿ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಒಂದೇ ವರ್ಷನಿಗೆ ಮಗನಿಗೆ ಮತ್ತೊಂದು ಮದುವೆ ಮಾಡ್ಬೇಕತ್ತಾನಂತ. ನೀವು ಅಂದ್ರೆ ಇವ್ರಿಗೆ ಹಂಗೆ ಸಂಕಟ ಬರಗೆ ತೊಗೊಂಡೇ ಬರ್ಬೇಕ್ರಿ. ಹಂಗೆ ಎಷ್ಟು ಪಾಸ್ ಅದರಿ. ನಾ ಏನು ಹೇಳಿ, ಅಮಾಸಿಗೊಮ್ಮೆ ಅಪ್ಪವ್ರ ಹತ್ರ ಬರ್ತೀರಿ, ಅಮಾಸಿ ಚತುರ್ದಶಿಗೆ ಬರ್ತೀರಿ, ಹುಣ್ಣಿಗೆ ಬರ್ತೀರಿ. ಒಬ್ಬ ಹನುಮಂತ ಅಂತ ತಿಳ್ಕೊಂಡು ಅಪ್ಪವ್ರು ಸನ್ನಿಧಾನಕ್ಕೆ ಬಂದ. ಅಪ್ಪವ್ರು ಒಳಗಿಂದ ಹೊರಗೆ ಬರೋದಕ್ಕೆ ಎಲ್ಲರೂ ದಡ 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 ನಮಸ್ಕಾರ ಮಾಡಿದ್ರು. ಅವನು ನಮಸ್ಕಾರ ಮಾಡಿದ. ಯಪ್ಪ ಅಂದ. ಯಾಕಪ್ಪ ಅಂದ್ರು ಅಪ್ಪವ್ರು. ಯಪ್ಪ, ನಿಮ್ಮ ವಾರ್ತೆ ಕೀರ್ತಿಯನ್ನ ಕೇಳಿ ನಿಮ್ಮ ಸನ್ನಿಧಾನಕ್ಕೆ ಬಂದೀನಪ್ಪ. ನಿಮ್ಮ ನಾಮ ನಿಮ್ಮ ಹೆಸರು ಕೇಳಿ ಬಂದೀನಪ್ಪ.
ಯಪ್ಪ ನಿಮ್ಮ ಕೈಗುಣ, ನಿಮ್ಮ ವಾಣಿಗುಣ, ನಿಮ್ಮ ನೇತ್ರಗುಣ, ನಿಮ್ಮ ಹಸ್ತಗುಣ, ನಿಮ್ಮ ಪಾದಗುಣ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಯಂತೆಯಪ್ಪ. ಅದನ್ನು ಕೇಳಿ ಸನ್ನಿಧಾನಕ್ಕೆ ಬಂದೀನಿ. ಯಪ್ಪ ನನಗೆ ಮಕ್ಕಳು ಅಂದ್ರೆ ಬಹಳ ಜೀವ, ಮಕ್ಕಳ ಮ್ಯಾಲ ಬಹಳ ಜೀವ ಇದ್ದೀನಪ್ಪ, ಮಕ್ಕಳ ಮ್ಯಾಲ ಬಹಳ ಪ್ರೀತಿ ಇದ್ದೀನಿ. ಅದಕ್ಕಾಗಿ ಯಪ್ಪ ತಮ್ಮ ಸ್ಥಾನಕ್ಕೆ ಬಂದರೆ ತಮ್ಮ ಆಶೀರ್ವಾದದಿಂದ ಮಕ್ಕಳ ಫಲ ಆಗ್ತಾವಂತ ಬಂದೀನಿ. ನನಗೆ ಮಕ್ಕಳು ದಾನ ಕೊಟ್ಟು ಕೃಪೆ ಮಾಡಬೇಕು ಅಂದ ಹನುಮಂತ. ಅಪ್ಪವ್ರಂದ್ರು ನಾನೇನು ಮಾಡೋಣಪ್ಪ, ನಾನೇನು ಮಾಡಮ್ಮ, ಅಲ್ಲಿ ಕರ್ತೃ ಪುರುಷರದಾರ, ಈಗ 5 ಅಮಾವಾಸ್ಯೆ ಬಾ ಕಾಯಿ ಕರ್ಪೂರ ಮಾಡು, ಚನ್ನಬಸವ ಶಿವಯೋಗಿ ಸಂತಾನ ಭಾಗ್ಯ ಕೊಡತಾನ ಅಂದ್ರು. ಸರಿ 5 ಅಮಾವಾಸ್ಯೆ ಬಂದ, 6ನೇ ಅಮಾವಾಸ್ಯೆ ಬಂದು ಕೊಟ್ಟು. ಅಪ್ಪೋರೇನ್ ಯಾಕಪ್ಪ ಹನುಮಂತ? ಯಪ್ಪ ನೀವು ಹೇಳ್ದಂಗ 5 ಅಮಾವಾಸ್ಯೆ ಬಂದೇನ್ರಿ, ಕಾಯಿ ಹೊಡೆದೇನ್ರಿ, ಉದ್ಬತ್ ಹಚ್ಚೇನ್ರಿ, ದಕ್ಷಿಣ ಇಟ್ಟೇನ್ರಿ, ಸುತ್ತ ಹಾಕೇನ್ರಿ, ಮಕ್ಕಳು ಆಗಿಲ್ಲ ನೀವು. ಅಪ್ಪೋರಂದ್ರು ಯಾಕಾಗಿಲ್ಲೋ 5 ಅಮಾವಾಸ್ಯೆ ಬಂದವ್ರಿಗೆ ಆಗ್ಯಾವ, ನಿನ್ಗೆ ಯಾಕಾಗಿ? ಒಂದು ಕೆಲಸ ಮಾಡ ಹನುಮಂತ, ಇನ್ನೊಂದು 5 ಅಮಾವಾಸ್ಯೆ ಬಾರು. ಯಾಕಾಗಲ್ರಿ ಅಂತ ಮತ್ತೆ 5 ಅಮಾವಾಸ್ಯೆ ಬಂದು 6ನೇ ಅಮಾವಾಸ್ಯೆ ಬಂದು ಯಪ್ಪ ಯಪ್ಪ ನೀವು ಹೇಳಿದಂಗ 5 ಅಲ್ಲ 10 ಅಮಾವಾಸ್ಯೆ ಬಂದೇನ್ರಿ, ಕಾಯಿ ಹೊಡೆದೇನ್ರಿ, ಕರ್ಪೂರ ಹಚ್ಚೇನ್ರಿ, ಉದ್ಬತ್ ಬೆಳಗಿನ್ರಿ, ದಕ್ಷಿಣ ಇಟ್ಟೇನ್ರಿ, ಸುತ್ತ ಹಾಕೇನ್ರಿ, ಮಕ್ಕಳು ಆಗಿಲ್ಲ ಅಂದಿವ. ಅಪ್ಪರು ವಿಚಾರ ಮಾಡಿದ್ರು ಯಾಕಾಗಿಲ್ಲ? ಹನುಮಂತ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಯಪ್ಪ ನಿಮ್ಮ ಪಾದ ಮುಟ್ಟಿ ಹೇಳ್ತೀನಿ, ನನ್ನ ಮದಿನಿ ಹಿನ ಆಗಿಲ್ರಿ ಅಂದ. ಅಪ್ಪವ್ರು ಅಂದ್ರಂತ ಹನುಮಂತ ಕಾಲಿ ಕಲ್ಲದು ನೋಡ್ತಾ ರೋ ಹೊಡ್ಕೊತೀನಿ, ಹೆಣಿ ಹೆಣಿ ಮಕ್ಕಳಿಗೆ ಇಲ್ಲಿ ಮದಿ ಆದ ಮಕ್ಕಳು ಕೊಡ್ಲಿಕ್ಕೇನೆ ಹೌದನಾಗ ಇಟ್ಟಿನಿ, ಒಂದಕ್ಕೊಂದು ಕಿವಿ ಹಿಡಿದುಕೊಳ್ಳೆ. ಎಷ್ಟು ಫಾಸ್ಟ್ ಅದರಿ ಜಗತ್ತು. ಕುಂಬಾರ ಗುಂಡಯ್ಯನಿಗೆ ಒಬ್ಬನೇ ಒಬ್ಬ ಮಗ, ಶರಣಪ್ಪ ಅಂತ ಹೆಸರಿಟ್ಟನ, ದೊಡ್ಡವನಾಗಿ ಬೆಳೆದಾನ. ಮುಂದ ವಂಶ ಬೆಳಿಲಿ ಅಂತ ತಿಳ್ಕೊಂಡು, ನನ್ನ ವಂಶ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಸುಲಕ್ಷಣೆಯಾಗಿರ್ತಕ್ಕಂಥ ಒಂದು ಕನ್ನಿಯನ್ನ ತೆಗೆದು ಮದುವೆಯನ್ನ ಮಾಡಿ ಮಣಿಯನ್ನು ತುಂಬಿಸಿಕೊಂಡಿದ್ದಾನೆ. ಆ ಸ್ವಸಿ ಇದ್ದೇಳಿ, ಸ್ವಸಿ ಹೆಸರ ಶ್ರೀದೇವಿ ಅಂತ, ಸಾಕ್ಷಾತ್ ಶ್ರೀದೇವಿ, ಸಾಕ್ಷಾತ್ ಶ್ರೀದೇವಿ. ಆಕಿನ ನಯ, ಆಕಿನ ವಿನಯ, ಆಕಿನ ನಡೆ, ಆಕಿನ ನುಡಿ, ಆಕಿನ ನೇಮ, ಆಕಿನ ಆಚಾರ, ಆಕಿನ ಪದ್ಧತಿ. ನಿಡಗುಂದ ಗ್ರಾಮದೊಳಗೆ ಜನರೆಲ್ಲ ತಾಯಂದ್ರೆ ಮಾತಾಡ್ತಿದ್ರಂತೆ, ಆಹಾ ಕುಂಬಾರು ಗುಂಡಯ್ಯನ ಸೊಸಿ ಎಂಥ ಸೊಸಿ ಸಿಕ್ಕಾಡ್ತಿ, ಯಾ ಜನ್ಮದ ಪುಣ್ಯ ಏನು? ಪುಣ್ಯ ಬೇಕಾಗ್ತದೆ ಅವ ಎಲ್ಲದಕ್ಕ. ಪುಣ್ಯ ಇದ್ದೀರಂದ್ರೆ ಸತ್ಯವಾಗಿರುವಂತ ಮಾತು. ಒಳ್ಳೆ ಹೆಂಡತಿಗೆ ಗಂಡ ಒಳ್ಳೆಯ ಸಿಗಬೇಕಂದ್ರೆ ಹೆಂಡತಿ ಪುಣ್ಯ ಬೇಕಾಗ್ತದೆ, ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಗಂಡನ ಪುಣ್ಯ ಬೇಕಾಗ್ತದೆ, ಗಂಡ ಹೆಂಡತಿಗೆ ಒಳ್ಳೆ ಮಕ್ಕಳು ಹುಟ್ಟಬೇಕಂದ್ರೆ ತಾಯಿ ತಂದೆ ಪುಣ್ಯ ಬೇಕಾಗ್ತದೆ, ಒಳ್ಳೆಯ ಶಿಷ್ಯರು ಸಿಗಬೇಕಂದ್ರೆ ಗುರುವಿನ ಪುಣ್ಯ ಬೇಕಾಗ್ತದ, ಗುರು ಒಳ್ಳೆಯವರು ಸಿಗಬೇಕಂದ್ರೆ ಶಿಷ್ಯರ ಪುಣ್ಯ ಇದ್ದಾಗ ಮಾತ್ರ ಇಂಥ ಗುರುಗಳು ಸಿಗುತ್ತಾರೆ. ಪುಣ್ಯ ಬೇಕಾಗ್ತದೆ, ಪುಣ್ಯ. ಜನರು ಮಾತಾಡ್ತಾ ಇದ್ರು, ಎಂಥ ಸೊಸಿ ಕುಂಬಾರು ಗುಂಡಯ್ಯನ ಸೊಸಿ ಶ್ರೀದೇವಿ ಅಂದ್ರೆ ಶ್ರೀದೇವಿ ಏನ್ರಿ. ಅಲ್ಲಿ ಶರಣಬಸವನ ಮಂದಿರ, ದಿನನಿತ್ಯ ತಾಯಿ ಸ್ನಾನ ಪೂಜೆ ಮುಗಿಸಿಕೊಂಡು ಕೈ ಒಳಗೆ ಹೂ ಪತ್ರಿಯನ್ನ ಹಿಡ್ಕೊಂಡು ಶರಣಬಸವನ ದರ್ಶನ ಅಂತ ತಿಳ್ಕೊಂಡು ಹಣೆ ತುಂಬ ಕುಂಕುಮ, ಮಧ್ಯ ಕುಂಕುಮ, ವಿಭೂತಿ, ಕೈ ತುಂಬ ಬಳಿ, ಕಾಲಲ್ಲಿ ಗೆಜ್ಜೆ, ತಲೆ ತುಂಬ ಶರಗ ಹಾಯ್ಕೊಂಡು ಹೋಗುವಂತ ಸಂದರ್ಭದೊಳಗೆ ಅಕ್ಕಪಕ್ಕದ ತಾಯಂದಿರು ಮಾತನಾಡ್ತಿದ್ರಂತ. ಆಹಾ ಹಾ 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 ಕುಂಬಾರು ಗುಂಡಯ್ಯನ ಸೊಸಿಯನ್ನ ಶ್ರೀದೇವಿಯನ್ನು ನೋಡಿದ್ರೆ ಸಾಕ್ಷಾತ್ ಆ ಪಾರ್ವತಿಯೇ ಧರಿಗಿಳಿದಾಳೇನೋ ಅನ್ನುವ ನಿಟ್ಟಿನೊಳಗೆ ಎಷ್ಟು ವೈಭವರಿ. ಭೂದೇವಿ ಕಂಡಂಗ ಕಾಣ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಹಾಗ ಕಾಣ್ತಾರೆ ರೀ, ಕಾಣ್ತಾರೆ ಏನ್ರಿ. ಅವಾಗೆಲ್ಲ ಇದ್ದು ಈಗನು ಅದಾವ ಇಲ್ಲಂತಲ್ಲ. ಹನಿಯ ಮಧ್ಯದೊಳಗೆ ಕುಂಕುಮ, ವಿಭೂತಿ, ಕೈ ಒಳಗ ಬಳಿ, ಕಾಲಲ್ಲಿ ಕಾಲುಂಗರ, ಕಾಲಿಗೆಜ್ಜೆ, ತಲೆ ತುಂಬ ಶರಗನ್ನ ಹೊತ್ತಿರ್ತಕ್ಕಂಥ ಹೆಣ್ಮಗಳನ್ನ ನೋಡಿದ್ರ ಎಷ್ಟು ಆನಂದ ಅನಿಸ್ತದೇವ.
ಸಾಕ್ಷಾತ್ ಭೂದೇವಿ ಕಣ್ಣಂಗೆ ಕಾಣ. ಇವೆಲ್ಲ ಆಗಿದ್ದು ರೀ ಇಲ್ಲಿ ಅದರ. ಮತ್ತು ನೀವು ತಪ್ಪು ತಿಳ್ಕೊಂಡಿರಿ. ಆ ಸಂಸ್ಕಾರ ನೀವು ಹಾರ್ಕೂಡು ಸದ್ಭಕ್ತರೆಲ್ಲರೂ ಪರಂಪರೆ ಹಿಡ್ಕೊಂಡು ಹೊಂಟೀರಿ. ನಾಳೆ ಒಂದು ದಿವಸದ ಪುರಾಣಿನ ಈಗೆಲ್ಲ ಮರಿಯಾಗಲಿಕ್ಕತ್ತವ. ಹಿಂದಿನವರು ಹಾಕಿಕೊಟ್ಟಿರ್ತಕ್ಕಂಥ ಯಾವ ಆಚಾರ ನಿಯಮ ಪದ್ಧತಿ ಸಂಸ್ಕೃತಿ ಸಂಸ್ಕಾರ ಎಂಬಿರ್ತಕ್ಕಂಥದ್ದನ್ನ ಮರಿಲಿಕ್ಕತ್ತೀವಿ. ಯಾರಿಗೆ ಟೈಮ್ ಅದ ರೀ? ಹುಕಮ್ ಹಚ್ಕೋರಿ ಅಂದ್ರೆ ನಿಮಗೆ ಹೈರಾಣ ಬರ್ಲಿಕ್ಕತ್ತದ, ಇವತ್ತು ಹಚ್ಕೋರಿ ಅಂದ್ರೆ ಇವ್ರಿಗೆ ತ್ರಾಸ ಆಗ್ಲಕ್ಕತ್ತದ. ಅವಾಗೆಲ್ಲ ಹಿಂದಿನ ತಾಯಿ ಅಂದ್ರೆ ಕನ್ನಡಿ ತಗೊಂಡು ಒಂದು ದಮ್ಮ ಮ್ಯಾಣ ಹಿಂಗೆ ಮೆತ್ತ, ಅದು ಎಷ್ಟು ಮ್ಯಾಣ ಮೆತ್ತ ಹಾಕು ಕುಂಕುಮ ಹಿಂಗೆ ಹಚ್ಚಿ ಅರ್ಧ ತಾಸೆ. ಈಗ ಯಾರಿಗೆ ಹಾಕಿ ಟೈಮ್ ಅದ? ಎಲ್ಲ ಸೌಡಿಲ್ಲದ ಸೌಕಾರ್ರಿ, ಟೈಮೇ ಇಲ್ಲ. ಈಗ ಬಂದವ್ರು ನಿಮ್ಗೆ ನೋಡಿ ಅವ್ರಿಗೂ ಗೊತ್ತಾಗೈದ್ರಿ ಟೈಮ್ ಇಲ್ಲಿ ಹ್ಯಾಂಗ ಅಂತ ತಿಳ್ಕೊಂಡು ಏನ್ರಿ ಅರ್ಜೆಂಟ್ ಒಳಗೆ ಕಸಾನೆ ಕಿತ್ತದ ಫಸಾನೆ ಹೊತ್ತು ಖಲಾಸ್ ದಂಧೆನೇ ಮುಗೀತಿ. ಇನ್ನ ಪ್ಯಾಟೆಗೆ ಹೋಗ್ಬೇಕಾಗ್ಯದ, ಮುಖ ತೊಳ್ಕೋಬೇಕು. ಬತ್ತಲ ಕೋಣಿಗೆ ಹೋದ ತಕ್ಷಣ ಗತ್ತನೆ ಹಿಂಗೆ ಕಿತ್ತದು, ನಳ ಟಾಕಿಗೆ ಮೆತ್ತದು, ಹೌದಿಗೆ ಮೆತ್ತದು, ಯಾರ್ಯಾರು ನಡೆದಿರಿ ಅಂದ್ರೆ ಅವರಿಗೆ ಮೆತ್ತದು. ಮತ್ತೆ ಮುಖ ತೊಳ್ಕೊಂಡು ಹಿಟ್ಟು ಬಡ್ಕೊಂಡು ಅವನಿಗೆ ಕರೆದು ಯಾಕೆ ಇಲ್ಲಿ ಬಾರು ತಮ್ಮ ಯಾಕ ಅವ್ನಿಗೆ ಬಂದ ಮ್ಯಾಗ ಹಸನೆ ನನಗೆ ಮೆತ್ತಿದಿ ನಾ ಗೊತ್ತಿಲ್ಲ. ಹಿಂದಿನ ಹಿರಿಯರ ಪದ್ಧತಿ ಹಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರ ಗಂಡ ಹೊಲದೊಳಗೆ ಕೆಲಸ ಮಾಡ್ಲಿಕ್ಕತ್ತಾನ, ಹೆಂಡತಿ ಗಂಡನಿಗೆ ಟೈಮ್ ಆಗ್ತದಂತ ತಿಳ್ಕೊಂಡು ಬುತ್ತಿಯನ್ನ ಕೈ ಒಳಗೆ ಉಟ್ಕೊಂಡು ಹೋಗುವಂತ ಸಂದರ್ಭದೊಳಗೆ ಗಾಳಿಲೇ ಅಕಸ್ಮಾತ್ ತೆರಿ ಮ್ಯಾಲಿನ ಸೆರಗೆ ಕೆಳಗೆ ಬಿತ್ತು ಅಂದ್ರ ಮೊದಲು ಹೆಣ್ಮಗಳು ಸುತ್ತೆಲ್ಲ ತಿರುಗಿ ನೋಡ್ತಿದ್ಲಂತ. ಯಾಕ್ರಿ ಅಪ್ಪ ಸುತ್ತೆಲ್ಲ ತಿರುಗಿ ನೋಡ್ತಿಳಂತ? ಯಾಕ್ರಿ ಸುತ್ತೆಲ್ಲ ಯಾಕ್ರಿ ನೋಡ್ತಾ ಆಕಿ ನರಗಿರಿ ಬಿಟ್ಟಿದ್ದೆ ನಂದಿನಿ. ನನ್ನ ತಲೆ ಮ್ಯಾಲಿನ ಸೆರಗೆ ಬಿದ್ದಿದ್ದನ್ನ ಯಾರಾದರೂ ಪುರುಷರು ನೋಡಿದರೇನು? ಕೆಟ್ಟ ಭಯ, ಕೆಟ್ಟ ಭಯ. ಇದು ಆಗಿನ ಕಾಲ. ಈಗಿಂದ ಅಲ್ಲ ತಪ್ಪು ನಿಮ್ಮದು ಅಂತ ನಾನಲ್ಲಿ ನಮ್ಮ ಸೀರಿನೇ ಅಂತವ್ ಬಂದವ್ರು. ಅವು ತೆಲಿ ಮೇಲೆ ನಿಂದ್ರಲ್ಲ, ಈಗ ಹೊತ್ಕೋತ ನೋಡ ಅವು ಹಬ್ಬ ಈಗ ಹೊತ್ಕೊಂಡು ಏನು ಸೀರಿನೇ ಅಂತವ್ ಬಂದವ್ರಿ. ಪಾಪ ತಪ್ಪು ನಿಮ್ಮದು ಅಲ್ಲ, ನೀವು ಹೊತ್ಕೋಬೇಕು, ದುನಿಯದ ಪ್ರಯತ್ನ ಮಾಡ್ತೀರಿ, ನಿಂದಿರ್ಬೇಕಲ್ಲ. ಅವು ಬಟ್ಟಿನೇ ಅಂತವ್ ಬಂದವ್ರಿ. ನಾ ಏನು ಹೇಳಿ ಅದ್ರಾಗ ಸನ್ಯಾಸಿಗಳು ಮಠಾಧೀಶರು ಎಲ್ಲಾ ಲಿಂಗ ಹಾಕುವಂತಹ ಡ್ರೆಸ್ಸನ್ನ ಸಿಟಿ ಒಳಗೆ ಬಹಳ ಜನ ಹಾಕಲಿಗತ್ತರ, ಹಳ್ಳಿಯಾಗಿಲ್ಲ ವಿಶೇಷ ಕಮ್ಮ. ಅವ್ರು ನೋಡಿ ಇವರು ಚಾಲು ಮಾಡ್ಯಾರಿ ಹಳ್ಳ್ಯಾನವ್ರು. ಏನ್ರಿ ಸಿಟಿ ಒಳಗೆ ಬಹಳ ಅವಕ್ಕೇನೋ ಹತ್ತಾರಿ ಒಟ್ಟ ಹಿಂಗೆ ಪಾದ ಹಿಡಿದು ಹಿಂಗೆ ಪೂರ್ತಿ ಇದು ಕುತ್ತಿಗೆತನ ಬಸವಣ್ಣ ಏನತ್ತಾರು ಚಾಟಿ ನೈಟಿ. ಅಬ್ಬಬ್ಬ ನಿನಗೆ ಹೆಂಗೆ ಗೊತ್ತು? ಯಪ್ಪ ನೀವು ಭಾಳ ಬಿಡಿಸಿದ್ಯಪ್ಪ. ಅವು ನೈಟಿ ಅತ್ರಿ ನೈಟಿ. ಏನು ನೈಟಿನು ಏನು ಭಗವಾರಿ ಸನ್ಯಾಸಿಗಳು ಹಾಕುವಂತೂ ಹಾಕೋಬೇಕ್ರಿ. ಅಂತ ಹೈರಾಣದ ರೀ ನಾವು. ಅವು ಭಾಳ ಚೀಲ ಇದ್ದಂಗೆ ರೀ. ಚಂದ ಸೀರೆ ಉಟ್ಕೊಂಡು ಹಣೆ ಮಧ್ಯದೊಳಗೆ ಕುಂಕುಮ ವಿಭೂತಿ ತಲೆ ತುಂಬ ಶರ ಹೊತ್ತುಕೊಂಡು ಹೊಂಟ್ರ ಸಾಕ್ಷಾತ್ ದೇವಿ ಹೊಂಟಂಗೆ. ಅದು ರಿಪಿಟೇಷನ್. ಇವು ಮನೆಯಾಗಿದ್ದು ಇವು ನೈಟಿ ಇತ್ತು, ಇವು ಹೊತ್ತು ಮುಡಗನ ಹೊರಗೆ ನೈಟಿ ಅಂತಾವು. ದಿಕ್ಕೆ ಬದಲಾಗಿ ಹೋಗಿದ್ರಿ, ದಿಕ್ಕೆ ತಪ್ಪಿದ್ರಿ. ಅಂದ್ರೆ ಎಲ್ಲೆಲ್ಲಿಗೆ ಬಂದು ಹತ್ತೋದು ಅಪ್ಪವರಿಗೆ ಗೊತ್ತಾ, ಅವ್ರಿಗೆ ಗೊತ್ತಾ. ಕೊರಳೊಳು ತಾಳೆ ಹಣಿ ಮೇಲ ಕುಂಕುಮ ಸದಾ ಬೆಳಗಲೆಮ್ಮ. ಕೊರಳೊಳು ತಾಳೆ ಹಣಿ ಮೇಲ ಕುಂಕುಮ ಸದಾ ಬೆಳಗಲೆಮ್ಮ. ಬೆಲೆ ಬಾಳುವ
ಬಾಗಿನ ಬಯಕೆಯ ಬೇಡಮ್ಮ ಒಂದು ಗುಂಡಿಯಷ್ಟು ತೂಕ ಕುಲದಾಳಿಗಿದ್ರ ಸಾಕ ಒಂದು ಗುಂಡಿಯಷ್ಟು ತೂಕ ಕುಲದಾಳಿಗಿದ್ರ ಸಾಕ ಕುಲದಾಳಿಗಿದ್ರ ಸಾಕ ಹೆಚ್ಚಿನ ಒಡವೆಯಾಗ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಲಮ್ಮ ಪತಿರ್ವತೆಯರ ಹಾದಿಲಿ ನಡೆದು ಸತ್ಕೃತಿಯ ಕಾಣಿರಮ್ಮ ಬಂಗಾರ ಬಳಿಯ ಶೃಂಗಾರ ಸರಳ ಆಶಯ ಬಿಡಬೇಕು ರಂಗಮಾಣಿಕ್ಯ ದತ್ತ ಮಂಗಲ ಸೂತ್ರ ಅಂಗಡಿ ಇರಬೇಕು ನಾಶಿಕಲಿ ಒಳೆಯುತ್ತಿರುವ ಮೂಗುತಿ ಮುಖಕ್ಕೆ ಕಾಂತಿ ನಾಶಿಕಲಿ ಒಳೆಯುತ್ತಿರುವ ಮೂಗುತಿ ಮುಖಕ್ಕೆ ಕಾಂತಿ ಮೂಗುತಿ ಮುಖಕ್ಕೆ ಕಾಂತಿ ಮುತ್ತೈದಿ ನಿಜದ ಗರತಿ ಗುಣವಂತಿಯಾಗಿ ಬಾಳಿ ಗಂಡನು ಕುಂಡನು ಕುರುಡನು ಇರಲಿ ಅವನೇ ದೇವರಮ್ಮ ಗಂಡನು ಕುಂಡನು ಕುರುಡನು ಇರಲಿ ಅವನೇ ದೇವರಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ ಪ್ರೀತಿಯ ಕಣ್ಣಾರು ನಿನ್ನ ಪತಿಗೆ ಪ್ರಿಯಳಾಗು ಪ್ರೀತಿಯ ಕಣ್ಣಾರು ನಿನ್ನ ಪತಿಗೆ ಪ್ರಿಯಳಾಗು ನಿನ್ನ ಪತಿಗೆ ಪ್ರಿಯಳಾಗು ಸದ್ಧರ್ಮಕ್ಕೆ ನೆಲೆಯಾಗು ಗುಣವಂತಿಯಾಗಿ ಬಾಳಿ ದುಷ್ಟರ ಸಂಕಟ ಫಲವೇನುಂಟು ದೂರಿರುವವರಿಂದ ದುಷ್ಟರ ಸಂಕಟ ಫಲವೇನುಂಟು ದೂರಿರುವವರಿಂದ ದುರ್ಗುಣ ಅಳಿದು ಗುರುಗಿರಿಯರಿಗೆ ವಂದಿಸುವುದರಿಂದ ದಾನವನಿಧಿಯಾಗು ನೀ ಬಡವರ ತಾಯಾಗು ದಾನವನಿಧಿಯಾಗು ನೀ ಬಡವರ ತಾಯಾಗು ನೀ ಬಡವರ ತಾಯಾಗು ನೀ ಅನ್ನ ಪೂರ್ಣಿಯಾಗು ಗುಣವಂತಿಯಾಗಿ ಬಾಳಿ ಪತಿಯಿಂದ ಪಾರ್ವತ ಪತಿಯ ಸಂಪತ್ತು ಪತಿಯ ದೇವರಮ್ಮ ಪತಿಯಿಂದ ಪಾರ್ವತ ಪತಿಯ ಸಂಪತ್ತು ಪತಿಯ ದೇವರಮ್ಮ ಪತಿಯ ಪಾದದಂತ ಅಮೃತವೆಂದು ಪ್ರೀತಿಗೆ ಕುಡಿಯಮ್ಮ ಗುರವಿನ ಮರಿಬ್ಯಾಡ ಲಿಂಗ ಪೂಜೆಯ ಬಿಡಬ್ಯಾಡ ಗುರವಿನ ಮರಿಬ್ಯಾಡ ಲಿಂಗ ಪೂಜೆಯ ಬಿಡಬ್ಯಾಡ ಲಿಂಗ ಪೂಜೆಯ ಬಿಡಬ್ಯಾಡ ನಿನ್ನ ಧರ್ಮ ಮರಿಯಬ್ಯಾಡ ಗುಣವಂತಿಯಾಗಿ ಬಾಳಿ ಆಶೆ ವಿಷಯ ಎಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ ಆಶೆ ವಿಷಯ ಎಂಬ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ ನಿತ್ಯ ಬೆಳಗಿನಲ್ಲಿ ಊರ ಕವಿಗಳ ಕವಿತೆಯ ಹಾಡಮ್ಮ ನಿತ್ಯ ಬೆಳಗಿನಲ್ಲಿ ಊರ ಕವಿಗಳ ಕವಿತೆಯ ಹಾಡಮ್ಮ ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನೆಬೇಕು ಹೆಚ್ಚೇನು ಹೇಳಬೇಕು ಚನ್ನಬಸವನ ನೆನೆಬೇಕು
ಬಾಳಿನ ಮನೆ ಬೆಳಕು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪ್ರಿಯರಮ್ಮ ಪತಿವ್ರತೆಯರ ಬಾಗಿಲು ನಡೆದು ಸತ್ಯತೆಯ ಕಾಣಿರಮ್ಮ ಪತಿವ್ರತೆಯರ ಬಾಗಿಲು ನಡೆದು ಸತ್ಯತೆಯ ಕಾಣಿರಮ್ಮ ಪತಿವ್ರತೆಯರ ಬಾಗಿಲು ನಡೆದು ಸತ್ಯತೆಯ ಕಾಣಿರಮ್ಮ. ಮಹತಾಯಿಯಾಗಿರುವಂತಹ ಶ್ರೀದೇವಿ ಅತ್ತಿಮಾವರ ಸೇವೆಯನ್ನ ಮನಮುಟ್ಟಿ ಮಾಡುತ್ತಾ ಪತಿರಾಯನ ಸೇವೆಯನ್ನ ಮನಮುಟ್ಟಿ ಮಾಡುತ್ತಾ ಬದುಕನ್ನ ಸಾಗಿಸ್ತಿರ್ತಕ್ಕಂತಹ ಸಂದರ್ಭದೊಳಗ ಜಗದೊಡೆಯನಾಗಿರ್ತಕ್ಕಂಥ ಭಗವಂತನ ಆಟ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಬದುಕಿಗೆ ಏನೆಲ್ಲ ಕೊಟ್ಟ, ಉಣಾಕ ತಿನ್ನಾಕ ಬಟ್ಟಿ ಬರೀ ಹೋ ನವೆ ಎಲ್ಲ ಇಟ್ಟ ಭಗವಂತ ಮದುವೆಯಾಗಿ 15 ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ತಾಯಿ. ಹದಿನೈದು ವರ್ಷದ ತನಕ ಅತ್ತಿ ಮಾವ ಗಂಡ ಬಹಳಷ್ಟು ಪ್ರೀತಿಯನ್ನ ಮಾಡುತ್ತಿದ್ರು. ಯಾವಾಗ ಈ ತಾಯಿಗೆ ಮಕ್ಕಳಾಗಲ್ಲ ಅನ್ನೋದು ಗೊತ್ತಾಯ್ತು, ಆವಾಗ ಅತ್ತಿ ಮಾವ ಗಂಡ ಬಹಳ ತ್ರಾಸಗೊಳ್ಳಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಹತಾಯಿ ಎಲ್ಲ ಕೆಲಸವನ್ನ ಬೆಳಗಿನ ಜಾವದೊಳಗೆ ಎದ್ದು ಮಾಡ್ತಾ ಇದ್ರು. ಅತ್ತಿಗೆ ಹಿಂಗ ಕುತ್ತಿ ಜಾಗ ಬಿಟ್ಟು 7 ಹೊತ್ತಿದ್ದಿಲ್ಲ ತಾಯಿ. ಅಷ್ಟೆಲ್ಲ ಮಾಡಿದ್ರು ಕೂಡ ಅತ್ತಿ ದಿನನಿತ್ಯ ಬೈತಾ ಇದ್ದು. ನೀ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಮನೆ ತುಂಬಿಸಿಕೊಂಡ, ನೀನು ಮಹಾಲಕ್ಷ್ಮಿಯಾಗಿ ನನ್ನ ಮನೆಗೆ ಬರಲಿಲ್ಲ, ದರಿದ್ರ ಲಕ್ಷ್ಮಿಯಾಗಿ ನನಗೆ ಬಂದಿ. ನನ್ನ ಮಗನ ವಂಶ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ನಿನಗೆ ಕಟ್ಟದ್ನಲ್ಲಿ ಜವಾಗಿ ನನಗೆ ಮನೆಗೆ ಬಂದಿ, ಈ ವಂಶ ಉದ್ಧಾರ ಮಾಡುವಂಥವಳಲ್ಲ ಅಂತ ತಿಳ್ಕೊಂಡು ಅತ್ತಿ ಮಾಮ ದಿನನಿತ್ಯ ಬೈತಾಯಿ. ಎಷ್ಟೇ ಬೈದರೂ ಕೂಡ ಎದುರುತ್ತರಾಡದೆ ಇರ್ತಕ್ಕಂಥ ಶ್ರೀದೇವಿ ಹಿರಿಯರದ ನಂದು ತಪ್ಪದ, ಖರೆ ಒಬ್ಬನೇ ಮಗ ಅಂತ ತಿಳ್ಕೊಂಡು ವಂಶ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ನನ್ನ ಮನೆಯನ್ನು ತುಂಬಿಸಿಕೊಂಡ್ರು. ನಾನು ಯಾವ ಜನ್ಮದ ಕರ್ಮ ಮಾಡಿನೋ ಗೊತ್ತಿಲ್ಲ, ಭಗವಂತ ನನಗೆ ಸಂತಾನ ಕೊಡದೆ ಸತಾಸ್ತಾ ಇದ್ದಾನೆ. ನನ್ನದರೆ ಏನು ತಪ್ಪು? ತಾಯಿ ದಿನನಿತ್ಯ ಗಂಡ ಅತ್ತಿ ಮಾವ ಕೊಡ್ತಿರ್ತಕ್ಕಂಥ ತ್ರಾಸನ್ನ ಹೊಟ್ಟಿ ಒಳಗೆ ನುಂಗಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಾರೆ. ಬದುಕನ್ನು ಸಾಗಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಆಗಿನ ಕಾಲ ಹಾಗೆ ಇತ್ತು. ಅತ್ತಿಗೆ ಎದರ ಉತ್ತರ ಆಡುವ ಕಾಲ ಅಲ್ಲ, ಮಾವಗ ಎದುರುತ್ತರ ಆಡುವಂತ ಕಾಲ ಅದು ಇದ್ದಿದ್ದಿಲ್ಲ. ಅದಕ್ಕಾಗಿ ದೊಡ್ಡವರು ಒಂದು ಮಾತು ಹೇಳ್ಯಾರ, ಅತ್ತಿಗೊಂದು ಕಾಲ ಸೊಸಿಗೊಂದು ಕಾಲ. ಅದು ಅತ್ತಿ ಕಾಲಿತ್ತು, ಇದು ಸೊಸಿ ಕಾಲದ ಈಗ ಸದ್ಯ. ಅಪ್ಪಿ ತಪ್ಪಿ ಸೊಸಿ ಅತ್ತಿ ಕೊಯ್ಕತ್ ಒಂದೇ ಶಬ್ದ ಅಂದ್ರೆ 8 ದಿನ ಉಪವಾಸ ನಿಕ್ಕಿನಿ. ಹೆಂಗದರಿ ಮತ್ ಅತ್ತಿ ಹೊರಗೆ ಹೋಗಳತ್ತ, ಅತ್ತಿ ಕೂಡ ಕುರ್ಚಿ ಮೇಲೆ ಸೊಸಿ ಕೂತಾಳ. ಅತ್ತಿ ಬರೋದಕ್ಕೆ ಹಿಂಗ್ ಬಾಗಿಲಕ್ಕೆ ಬುಸುಕ್ನಿ ಅತ್ತಿ ಎದ್ದು ಕುರ್ಚಿ ಮೇಲೆ ಕುಸ್ತಿದ್ದು ಅತ್ತಿ ನೋಡಿದ್ಲು. ಸೊಸಿ ಎದ್ದು ಮನ್ಸಿನ ಮೇಲೆ ಬಂದು ಕೂತು ಭರಕ್ಕೆ ಬಂದಿದ್ದೆ. ಬಂದು ಅತ್ತಿ ಸೊಸಿ, ಸೊಸಿ ಇಲ್ಲಿ ತಾನೆ ಏನು ಕೂತಿದ್ದೀನಿ? ಅದೇ ಅತ್ತಿ ಕುರ್ಚಿ ಮೇಲೆ ಕೂತೀನಿ ಅಂದಕ್ಕೆ. ಈಗ ನಾ ಕುರ್ಚಿ ಮೇಲೆ ಕೂತ್ರ ನೀ ಎಲ್ಲಿ ಕುಂಡ್ರತ್ತಿ? ಅತ್ತಿ ನಾ ಮನ್ಸಿನ ಮೇಲೆ ಕೂತೀನಲ್ಲತ್ತಿ, ಮನ್ಸಿನ ಮೇಲೆ ಕೂಡ್ತೀನಿ. ನಾ ಮನ್ಸಿನ ಮೇಲೆ ಕೂತಂದ್ರೆ ನೀ ಹೇಳ್ಕೊಂಡಿರ್ತಿ. ಅತ್ತಿ ನೀವು ಮನ್ಸಿನ ಮೇಲೆ ಕೂತೀರಿ ಅಂದ್ರೆ ನಾ ಕೆಳಗೆ ಚಾಪಿ ಹಾಕೊಂಡು ಕೊಂಡಿರ್ತೀನಿ ರೀ. ನಾ ಚಾಪಿ ಮೇಲೆ ಕೂತಂದ್ರಿ ಅತ್ತಿ ಸೊಸಿ ಕಂಡಬಿಟ್ಟು ಸಿಟ್ಟು ಹೊಂಟಿದ್ರಿ. ಬಿಡಲೇ ಹೇಳ ಅತ್ತಿ ಕಸಬರಿಗೆ ತೊಗೊಂಡು ಬನ್ನಿ ಹತ್ತೇಳ ಹಂಗೆ. ನಾ ಚಾಪಿ ಮೇಲೆ ಕೂತಂದ್ರೆ ನೀ ಹೇಳ್ಕೊಂಡಿರ್ತಿ. ಅತ್ತಿ ನೀವು ಚಾಪಿ ಮೇಲೆ ಕೂತಂದ್ರೆ ನಾ ಕೆಳಗೆ ಕುಂಡಿರ್ತೀನಿ ರೀ. ನಾ ಕೆಳಗೆ ಕೂತಂದ್ರೆ ನೀ ಹೇಳ್ಕೊಂಡಿರ್ತಿ. ನೀವು ಕೆಳಗೆ ಕೂತೀರಿ ಅಂದ್ರೆ ಅತ್ತಿ ನಾ ಜಗ್ಗು ತೋಡಿ ತೆಗಿನ್ಯಾಗ ಕುಂಡಿರ್ತೀನಿ ರೀ ಅಂದ್ರಿ. ಜಗ್ಗಿ ತೋಡಿ ತೆಗಿನ್ಯಾಗ ಕುಂಡಿರ್ತೀನಿ
ಕುಂಡಿರ್ತೀನಿ ಅಂದಾಗ ಹತ್ತಿ ಬೀಳಿಲ್ರಿ ಸ್ವಲ್ಪ ಸೊಸೆಗೆ ಸಿಟ್ಟು ನೆತ್ತಿಗೇರಿತ್ತು. ನಾ ಏನ್ ಹೇಳಿ ನಾ ತೆಗನ್ಯಾಗ ಕೂತಂದ್ರೆ ನೀ ಏನು ಕುಂಡಿರ್ತಿ ಅಂದಾಗ ಆ ಸೊಸೆ ಅಂತಾಳ ನೀ ತೆಗನ್ಯಾಗ ಕೂತಂದ್ರೆ ನೀನು ಮ್ಯಾಲ ಮಣ್ಣು ಮುಚ್ಚಿ ಮ್ಯಾಲ ಕುರ್ಚಾಕೊಂಡು ಕುಂಡಿರ್ತೀನಿ ಅಂತ. ಇದು ಸಸಿ ಕಾಲದರಿ ಅವ್ವ. ಮತ್ತೆ ನೀವು ಯಾರು ಸಸ್ಯ ಅಂತ ತಿಳ್ಕೊಂಡ್ರಿ ಅವ್ವ ನಮ್ಮನಿಗೆ ಯಾವ ಬಂದ್ರ ಸ್ವಾಮಿ ಮಾಮೂನು ಹೊರಗೆ ಬಂದಿಲ್ಲ ಅಂದೀರಿ. ವಾತಾವರಣ ಆ ರೀತಿ ಅದ ಅನ್ನೋದಕ್ಕೆ ಸುಮ್ಮ ಹೇಳ್ತಿರ್ತೀನಿ. ಯಾರಾದ್ರೂ ತಪ್ಪು ತಿಳ್ಕೊಬೇಡ್ರಿ. ಕರೆನೇ ಕರೆ ಸತ್ಯವಾದ ಮಾತು. ಎಷ್ಟು ಜನ ಸೊಸೆಯಂದಿರು ಅತ್ತಿನ ತಾಯಿ ಅಂತ ತಿಳ್ಕೊಂಡಿರು, ಎಷ್ಟು ಜನ ಮಾವನ್ನ ತಂದಿ ಅಂತ ತಿಳ್ಕೊಂಡಿರು. ಅವರ ಬದುಕು ಉದ್ಧಾರ ಆಗ್ತದೆ, ಬದುಕು ಬಂಗಾರ ಆಗ್ತದೆ. ಸತ್ಯವಾಗಿರುವಂತ ಮಾತು. ಭೇದ ಬತ್ತು ಅಂದ್ರೆ ಮುಗಿತು. ಭೇದ ಬರಬಾರದು, ಭೇದ ಬರಬಾರದು. ನೀವು ಒಂದು ದಿವಸ ಸೊಸೆಯಾಗಿಯೇ ಬಂದಿರತಕ್ಕಂಥವರು ಅದನ್ನ ನೆನಪಿಟ್ಕೋಬೇಕು. ಮೊದಲ ಅದನ್ನ ನೆನಪಿಟ್ಕೋಬೇಕು. ಮುದ್ದಾಗಿ ಹುಟ್ಟಿದ ನೀನು, ಮಗುವಾಗಿ ಬೆಳೆದ ನೀನು, ಸೊಸೆಯಾಗಿ ಹೋಗುವೆ ನೀನು, ಅತ್ತಿಯಾಗಿ ಬಾಳು. ಒಬ್ಬರು ಸೊಸೆಯಾಗಿ ಬಂದವರು ನಿಮಗೆಲ್ಲ ಅನುಭವ ಇರ್ತದೆ. ನೀವು ಬಂದಾಗ ಯಾವ ರೀತಿಯಾಗಿತ್ತು, ಹೊಸ ಸೊಸೆ ಬಂದಾಳ, ನಮ್ಮ ಪರಿಸ್ಥಿತಿಯನ್ನ ಆಗ ನೆನಪು ಮಾಡಿಕೊಂಡ ಆ ಸೊಸೆಯನ್ನ ನೀವು ಮಗಳಂತ ತಿಳ್ಕೊಂಡ್ರೆ ಜಗತ್ತಿನೊಳಗೆ ಅತ್ತಿ ಸೊಸೆಗೆ ಜಗಳನೇ ಬರಲ್ಲ. ಜಗಳ ಬರ್ತದೆ ಅರ್ಥಕ್ಕೆ. ಭೇದ ಬಂದ್ರೆ ಜಗಳ ಬರ್ತದೆ. ಭೇದ ಏನ್ರಿ, ಆ ಭೇದ ಇಲ್ಲಂತ ತಿಳ್ಕೊಂಡಿ ಇವತ್ತಿನ ದಿವಸ ನಾಡಿನಾದ್ಯಂತ ಕರೆನಾಡು, ಹೊರೆನಾಡು, ಮಲೆನಾಡು, ಆಂಧ್ರ ಪ್ರದೇಶದ ಜನ ಎಲ್ಲಿಯಾದರೂ ಸೇರ್ತಾರೆ ಏನೋ ಅಂತ ತಿಳ್ಕೊಂಡು ಕೇಳಿದ್ರ ಹಾರಕೂಡು ಮಠದ ಪರಮ ಪೂಜ್ಯರಲ್ಲಿ ಸೇರ್ತಾ ಇದ್ದಾರೆ. ಸರ್ವಧರ್ಮ ಸಮನ್ವಯರಾಗಿರ್ತಕ್ಕಂಥ ಪರಮ ಪೂಜ್ಯರು ಜಾತಿ ಮತ ಪಂಥಗಳನ್ನ ಬದಿಗೊತ್ತಿ ಬಡವ ಬಲ್ಲಿದ ಶ್ರೀಮಂತಿಕೆ ತಾರತಮ್ಯವನ್ನು ತೆಗೆದಿಟ್ಟು ಎಲ್ಲಾ ನನ್ನ ಭಕ್ತರು. ಭೇದಿಲ್ಲ ಅಂತೇಳಿ ಕೂತಿರಿಷ್ಟು ಜನ. ಭೇದಿದ್ರೆ ಅದೇ ಅವ್ರಿಗೆ ನಾ ಮಾಡ್ತೀನಿ ನೀವು ಮಾಡ್ತಾನೆ. ಸೂರ್ಯನ ಸಾಟಿ ಸೂರ್ಯನೇ ಸಾಟಿ ಹೋಲಿಸಲಾಗಲ್ಲ. ಪರಮ ಪೂಜ್ಯರಿಗೆ ವರ್ಣನೆ ಮಾಡಕ್ಕೆ ನನಗೆ ಶಬ್ದನೇ ಇಲ್ಲ. ಡಿಕ್ಷನರಿಯೊಳಗೆ ಶಬ್ದನೇ ಉಳಿದಿಲ್ಲ. ಅದೇ ಹೊಳ್ಳಮಳ್ಳ ಅಂದಿದ್ದೇನೆ ಪರಿಸ್ಥಿತಿ ಬಂದು ಕೂತದ ನಂದು. ಏನಲ್ಲಿ ಅತ್ತ ನಾನು ಮುಂಜಾನೆ ಹಿಡಿದು 10 ಮುಳುಗತ್ತನೇ ವಿಚಾರ ಮಾಡ್ತೀನಿ. ಏನು ಹೊಳೆಲೆ ಆಗ್ಯದ. ಯೇಸು ಒಂದೀನಿ ತಬಲಾಜಿ ಅತ್ತಾನ ಯಾವ ಶಬ್ದ ಉಳಿದಿಲ್ರಿ ಅಂತಾನೆ ತಬಲಾಜಿ. ಮುಗಿದು ಹೋಗ್ಯದ್ರಿ. ನಾವು ಏನಾದ್ರೂ ಒಂದೇವಂದ್ರ ಅದಕ್ಕೆ ಮೀರಿ ಯಾರಾದ್ರೂ ಅದರ ಏನು ಅಂತ ಕೇಳಿದ್ರೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಾದ ಮತ್ತೇನು ಹೇಳಬೇಕು ನಾವು. ಹರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಚನ್ನವೀರ ಶಿವಯೋಗಿ. ಹರಕೋಡ ಶಿವನು ಹರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಚನ್ನ ಬಸವ ಶಿವಯೋಗಿ. ಹರಕೋಡ ಶಿವನು ಕರುಣೆಯ ಪಡಲೆ ಸರ್ವ ಜನರಿಗೆ ಸುಪಥವ ತೋರಿರಿ. ದುರ್ಜನರ ದುರ್ಮತಿಯನ್ನು ನೀನು ಕಾಣದೆ. ಹರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಮಾ ಶಿವಯೋಗಿ ಚನ್ನ ಬಸವ ಶಿವಯೋಗಿ. ಹರಕೋಡ ಶಿವನು ಬಸವ
ಕಠೋರ ಕಣಾಲೆ ಸದಾಚಾರ ಸುವಿಚಾರದ ಸಾಗರನಾದೆ ಶಿವನ ಸಾಕಾರದ ರೂಪವೇ ನೀನಾದೆ ಆರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಮಹಾಶಿವಯೋಗಿ ಚನ್ನ ಬಸವ ಶಿವಯೋಗಿ ಆರಕೋಡ ಶಿವನು. ಈ ಪದ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪಗವರು ರಚನೆ ಮಾಡಿದಂಥ ಪದ್ಯ. ನಿನ್ನೆ ನನಗೆ ಅದು ಬುಕ್ ಕೊಟ್ಟಿದ್ರು. ಬಹಳ ಅದ್ಭುತವಾಗಿ ಬರೆದಿರ್ತಕ್ಕಂಥ ಪರಮ ಪೂಜ್ಯರು ಚನ್ನಬಸವ ಶಿವಯೋಗಿಯ ಪದ್ಯೆಯನ್ನ ಬಹಳ ಅಚ್ಚುಕಟ್ಟಾಗಿ ಎಂತೆಂಥ ಮುತ್ತು ಪೋಣಿಸದ ಹಾಗೆ ಸಾಹಿತ್ಯವನ್ನು ಪೂಣಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನ ಸಮಸ್ತ ಭಕ್ತ ಬಳಗದ ವತಿಯಿಂದ. ಅಪ್ಪಿತು ನಿನ್ನಯ ಜಗದಲ್ಲಿ ಕೀರ್ತಿ ಸರ್ವಮತಿಯರ ಪೂಜಕ ಮೂರ್ತಿ ಮಾನವ ಕುಲಕ್ಕೆ ನೀ ಮಾರ್ಗದರ್ಶಿ ನಿನ್ನಯ ಜೀವನ ನಾಡಿಗೆ ಸ್ಫೂರ್ತಿ ಆರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಮಹಾಶಿವಯೋಗಿ ಚನ್ನ ಬಸವ ಶಿವಯೋಗಿ ಆರಕೋಡ ಶಿವನು. ನಿನ್ನಯ ಆತ್ಮ ಶ್ರೀ ಪರಮಾತ್ಮ ನಿನ್ನಯ ಆತ್ಮ ಶ್ರೀ ಪರಮಾತ್ಮ ಜನರೆಲ್ಲ ನುಡಿವರು ನಿನ್ನದೆ ಮಾತ್ಮ ಅಳಿಯದೆ ಉಳಿಯಿತು ನಿನ್ನಯ ನಾಮ ನಿನ್ನಯ ಸ್ಥಾನ ಅದುವೇ ಪರಧಾಮ ಆರಕೋಡ ಶಿವನು. ಆರಕೋಡ ಮಂಡಲ ಕೀರ್ತಿಯ ಬೆಳಗಿದೆ ಗುರುಲಿಂಗ ದೇವರಿಗೆ ದೀಕ್ಷೆಯ ಮಾಡಿದೆ. ಆರಕೋಡ ಮಂಡಲ ಕೀರ್ತಿಯ ಬೆಳಗಿದೆ ಗುರುಲಿಂಗ ದೇವರಿಗೆ ದೀಕ್ಷೆಯ ಮಾಡಿದೆ. ಮರಿ ಶಿವಯೋಗಿಗೆ ಅಭಯವ ನೀಡಿ ಮರೆಯಾದರೂ ನೀ ಮಹಾತ್ಮೆಯ ತೋರಿ ಆರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಮಹಾಶಿವಯೋಗಿ ಚನ್ನವೀರ ಶಿವಯೋಗಿ ಆರಕೋಡ ಯೋಗಿ ಆರಕೋಡ ಶಿವನು ಗುರುಕುಲ ಭಾನು ಶ್ರೀ ಶಿವಯೋಗಿ ಚನ್ನ ಬಸವ ಶಿವಯೋಗಿ ಆರಕೋಡ ಶಿವನು ಆರಕೋಡ ಶಿವನು ಆರಕೋಡ ಶಿವನು. ಸದ್ಗುರು ಚನ್ನಬಸವೇಶ್ವರ ಮಹಾರಾಜಿ ಕಿ. ಪರಮ ಪೂಜ್ಯರಾಗಿರ್ತಕ್ಕಂಥ ಪಂಡಿತೋತ್ತಮರಾಗಿರ್ತಕ್ಕಂಥವರು ಬರೀ ಪ್ರವಚನದಿಂದ ಅನಂತ ಭಕ್ತರನ್ನ ಪಾವನ್ನಾಗಿ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಬರೆದಿರುವಂಥ ಸಾಹಿತ್ಯವನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಗವಾಯಿಗಳು ಬಹಳ ಅದ್ಭುತವಾಗಿ ಹಾಡಿದರು. ಅವರಿಗೆಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ಪೂಜ್ಯರ ಕೃಪಾಶೀರ್ವಾದ ಸದಾ ಇಲ್ಲ ಅಂತ ತಿಳ್ಕೊಂಡು ಹಾರೈಸಿ, ಈಗ ಕುಮಾರಿಯವರು ಬಹಳ ಚಂದ ಹಾಡ್ತಾರೆ. ನಮ್ಮ ಕುಮಾರಿ ದಿಲೀಪ್ ಕುಮಾರ್ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮೀಜಿಯವರ ಬಹಳ ಅದ್ಭುತವಾಗಿ ಹಾಡ್ತಾರೆ.
ರಾಜಶ್ರೀ ಅವರು ಇಂಥ ಧ್ವನಿ ಅದರಿ ನೀವ್ಯಾವ ಕೇಳಿರಿ ಅಂದಿರಿ ರೂಮಿಗೆ ಬಂದಿರಿ ಇವತ್ತ ಸಾಯಂಕಾಲ ಏನ್ರಿ ಅವರು ಕರ್ಕೊಂಡು ಬಂದಿದ್ರು ಬಹಳ ಚಂದ ನೋಡ್ರಿ ನಮ್ಮ ಕರ್ಬಸೈ ಕಾಕನವರಲ್ಲಿರ್ತಕ್ಕಂಥ ಸಂಗೀತದ ರುಚಿ ಸಂಗೀತದ ಆ ತತ್ವ ಆ ವಿದ್ಯೆಯನ್ನ ಯಾರಿಗೂ ಒಲ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮೊಳಗಿರ್ತಕ್ಕಂಥ ಕುಮಾರಿ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮಿಯವರಿಗೆ ಒಲಿತಿರ್ತಕ್ಕಂಥದ್ದದ ನಿಜವಾಗಿ ಅದನ್ನು ಹಾಡು ಅಪೂರ್ವ ಬರೆದಿರ್ತಕ್ಕಂಥದ್ದೇ ಅದ ನಮ್ಮ ರಾಜಶ್ರೀ ಅವರು ಹಾಡ್ತಾ ಇದ್ದಾರೆ ನಾವು ನೀವು ಆಡ್ಸೋಣ ಈ ಹಾಡು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಾರ್ಕೂಡ್ ಇವರು ರಚಿಸಿರುವ ಚನ್ನ ಚಂದ್ರಹಾರ ಎಂಬ ಗ್ರಂಥದಲ್ಲಿ ಬರೆದಿರುವ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಪದ್ಯ ಹಾಡುತ್ತೇನೆ. Bye.
ವಾ 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 ಇಲ್ಲಿವರೆಗೂ ಹ್ಯಾಂಗಾಯ್ತ್ರಿ ಅಂದ್ರೆ ಮಳೆ ಕುಟ್ಟಿ ಬೆಳಗದಂಗೆ ಆಯ್ತು ನೋಡಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಡಾಕ್ಟರ್ ಚನ್ನವೀರ ಶಿವಾಚಾರ್ಯಪ್ಪಗಳವರು ಬರೆದಿರ್ತಕ್ಕಂಥ ಈ ಸಾಹಿತ್ಯವನ್ನ ನಮ್ಮ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮಿಯವರು ಬಹಳ ಅದ್ಭುತವಾಗಿ ರಾಜಶ್ರೀ ಹಾಡಿದ್ರು. ಎಂಥ ಕಂಠರಿ, ಎಂಥ ಕಂಠಶಿರಿ. ನಿಜವಾಗಿ ಬಹಳ ಸಂತೋಷ ಆಯಿತು, ಬಹಳ ಆನಂದ ಆಯಿತು. ಈ ಕನ್ನಡ ನಾಡಿಗೆ ಆ ಚನ್ನಬಸವ ಶಿವಯೋಗಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಜೂನಿಯರ್ ಜಾನಕಿಯಾಗಿ ಇರಲಿ ಅಂತ ತಿಳ್ಕೊಂಡು, ಜೂನಿಯರ್ ಜಾನಕಿ ಆಗಲಿ ಅಂತ ತಿಳ್ಕೊಂಡು ನಾನು ಕೂಡ ಹಾರೈಸ್ತಾ ಇದ್ದೀನಿ. ಬಹಳ ಅದ್ಭುತವಾಗಿ ಹಾಡಿರ್ತಕ್ಕಂಥ ಗಾಯಕಿಗೆ ಮುಂದೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಂಚಾಲಕರಿಗೆ ಏನು ಹೇಳ್ತಾರೆ ಅನ್ನೋದನ್ನ ಹೇಳೋಣ. ಇಲ್ಲಿಯ ತನಕ ದಿಲೀಪ್ ಕುಮಾರ್ ರಾಜ್ಕುಮಾರ್ ಬೇಡ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ. ಹೇಳಂತ ಹೇಳಿದ್ರೆ ಹೇಳ್ತಾ ಇದ್ದೆ. ಕಾಣಿಕೆ ಕೊಟ್ಟ ಎಲ್ಲರಿಗೂ ಧನ್ಯವಾದ. ವಾ 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 ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆ ನೋಡ್ರ ನಮ್ಮ ಶ್ರೀದೇವಿ. ವಾ ಸಾಂಬಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಚನ್ನಬಸವೇಶ್ವರ ಮಹಾರಾಜ ಕೀ. ಆಗಿನ ಕಾಲ ಅತ್ತಿಯ ಕಾಲ ಇತ್ತು. ಸೊಸೆಗೆ ಏನಂದ್ರೂ ಕೂಡ ಸೊಸೆ ಯಾವತ್ತೂ ಎದುರುತ್ತರ ಆಡದೆ ಇರ್ತಕ್ಕಂಥ ಕಾಲ ಅದು. ದಿನನಿತ್ಯ ಅತ್ತಿ, ಮಾವ, ಗಂಡ, ತಾಯಿ ತಂದೆಯನ್ನ ಬಿಟ್ಟು, ಅಣ್ಣ ತಮ್ಮಂದಿರನ್ನ ಬಿಟ್ಟು, ತವರ ಮನೆಯನ್ನ ಬಿಟ್ಟು ಇನ್ನೊಂದು ಮನೆಯ ಬೆಳಗುವುದಕ್ಕಾಗಿ ಬಂದಿರತಕ್ಕಂಥ ಸೊಸೆಗೆ ಮನೆಯೊಳಗ ಯಾರ್ದಾದ್ರೂ ಪ್ರೀತಿ ಇರ್ಬೇಕಂತ. ಅತ್ತಿ ಸ್ವಲ್ಪ ನೀಚಿದ್ಲು, ಮಾವ ಚಲೋ ಇದ್ದರ ಮಾವನ ಮಾತಿನೊಳಗ ಅತ್ತಿ ಕೊಟ್ಟಿರ್ತಕ್ಕಂಥ ಕಾಟ ಸೊಸೆ ಮರಿತಾಳ. ಇನ್ನ ಅತ್ತಿ ಸೊಸಿ ಮಾವ ಏನಾದ್ರು ಅಂತಿದ್ದ, ಅತ್ತಿ ಚಲೋ ಇದ್ಲು ಅಂತಂದ್ರ ಅತ್ತಿ ಪ್ರೀತಿಯೊಳಗ ಮಾವಾಡಿದ ಮಾತನ್ನ ಮರಿತಾಳ. ಇನ್ನ ಅತ್ತಿ ಮಾವ ಇವರು ನೀಚಿರಿದ್ರು ಅಂತ ತಿಳ್ಕೊಡ್ರಿ. ಗಂಡ ಚಲೋ ಇದ್ದ ಅಂತಂದ್ರೆ ಗಂಡನ ಪ್ರೀತಿ ಒಳಗ ಅತ್ತಿ ಮಾವರ ಮಾತನ್ನ ಮರಿತಾರಂತ. ಈ ಕಡೆ ಕೆರಿ, ಈ ಕಡೆ ಬಾವಿ, ಈ ಕಡೆ ಹುಲಿ ಆದರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗುತ್ತೆ? ಪರಿಸ್ಥಿತಿ ಏನಾಗಬೇಕು? ಎಲ್ಲ ಕಾರ್ಯವನ್ನ ಮಾಡಿ, ಎಲ್ಲ ಅಡಿಗೆಯನ್ನ ಮಾಡಿ, ಅತ್ತಿ ಮಾವ ಗಂಡನಿಗೆ ಉಣಿಸಿ ಸಮಯ ಮೀರಿದ್ರು ಕೂಡ ತಾಯಿ ಹಸಿವಾಗಿದೆ. ಸ್ವಲ್ಪ ಏನಾದ್ರೂ ಪ್ರಸಾದ ತಗೋಬೇಕಂತ ತಿಳ್ಕೊಂಡು ಗಂಗಾಳದೊಳಗೆ ಹಾಕಿ ಅನ್ನ ಸಾರ ಹಾಕಿನ್ನ ಕಲಿಸಿ ಬಂದು ತುತ್ತು ಹಿಂಗ್ ಉಣಬೇಕನ್ನೋದಕ್ಕೆ ಅತ್ತೆ ಬಂದು ಕಾಲಿಂದ ಪತ್ತತ್ತು ಒದಿತಾ ಇದ್ದಾಳೆ. ಬರೀ ತಿಂಡಿಗಾಗಿ ಬಂದಿದ್ದೀನಿ. ನಿನ್ನ ಯಾವ ತರ ಬದುಕು? ನಿನ್ನ ಬದುಕು ಯಾರಿನ ಬದುಕು? ಯಾರಿಗೆ ಬದುಕು? ನಿನ್ನ ಬದುಕು ಯಾರಿಗೆ ಬೇಕಾಗ್ಯದ? ನೀನು ಬಂದಿ, ನೀನು ಬಡ್ಡಿ, ನೀನು ಮಕ್ಕಳಾಗದವಳನ್ನ ಕಟ್ಟಿಕೊಂಡು ಮನೆಗೆ ಬಂದನಲ್ಲಿ ನಾನು ಎಂಥ ಪಾಪಿ ಅಂತ ತಿಳ್ಕೊಂಡು ತನ್ನ ಹಣೆ ತಾನೇ ಹುಡುಕೋತಾ ಇದ್ದಾಳೆ. ಹಸಿವಾಗಿ ಊಟಕ್ಕೂ ಕೂತರು ಗಂಗಾಳದ ಕಸಿದುಕೊಳ್ತಾ ಇದ್ದಾರೆ. ಎಷ್ಟು ದಿನ ಅಂತ ತಡ್ಕೋಬೇಕು ತಾಯಿ? ಎಷ್ಟು ದಿನ ಅಂತ ತಡ್ಕೋಬೇಕು? ಸಾಕಾಗಿ ಹೋಯಿತು ತಾಯಿ. ಒಂದು ದಿವಸ ನಿರ್ಧಾರ ಮಾಡ್ತಾ ಇದ್ದಾಳೆ, ಸಾಕು ನನ್ನ ಬದುಕು, ಬಂದಿ ಬದುಕು ಯಾರಿಗೆ ಬೇಕು? ಯಾರಿಗಾಗಿ ಬದುಕಬೇಕು? ಇದ್ದಾಗ ಗಂಡ, ಇದ್ದಾಗ ಮಾವ, ಇದ್ದಾಗ ಅತ್ತಿ ಬೈತಾ ಇದ್ದಾರೆ. ದಿನನಿತ್ಯ ಕೊರೆಗೆ ಸಾಯುವುದಕ್ಕಿಂತ ಒಂದೇ ಸಾರಿ ಸತ್ತು ಹೋಗಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ವಿಚಾರ ಮಾಡ್ತಾಳೆ. ಮರುದಿವಸ ಶರಣಬಸವನ ಜಾತ್ರೆ ಕಮಿಟಿಯವರು ಎಲ್ಲರೂ ಬಂದು ಚನ್ನಬಸವ ಶಿವಯೋಗಿಗಳಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅವತ್ತು ರಾತ್ರಿ ವಿಚಾರ ಮಾಡಿದ್ದಾಳೆ, ನಾಳಿನ ಜಾತ್ರೆ ಇವತ್ತು ರಾತ್ರಿ ವಿಚಾರ ಮಾಡಿದ್ದಾಳೆ. ಇರಬಾರದು, ಎಲ್ಲರಿಗೆ ಬೇಡವಾಗಿರ್ತಕ್ಕಂಥ ಈ ಶರೀರ, ಅತ್ತಿಗೆ ಬೇಡವಾಗಿರ್ತಕ್ಕಂಥದ್ದು, ಮಾವನಿಗೆ ಬೇಡವಾಗಿರ್ತಕ್ಕಂಥದ್ದು, ಗಂಡನಿಗೆ ಮೊದಲೇ ಬೇಡವಾಗಿರ್ತಕ್ಕಂಥ ಈ ಶರೀರ ಯಾತಕ್ಕಾಗಿ ಇರಬೇಕು? ಇರಬಾರದು.
ನಾನು ಇರಬಾರದು ಅಂತ ತಿಳ್ಕೊಂಡು ಮನಸ್ಸಿನೊಳಗ ಅಂದುಕೊಂಡು ಮಲ್ಕೊಂಡಾಳ. ಬೆಳಗಿನ 4 ಜಾವಕ್ಕೆ ಎದ್ದಾಳ. ಸಂಚಾರಕ್ಕಂತ ತೆಂಬಿಗೆ ಜೊತೆಗೆ ಹಗ್ಗ ತಗೊಂಡಾಳ. ಹಗ್ಗ ತಗೊಂಡು ಊರ ಆ ಕಡೆ ಗಿಡ ಒಂದು ಗಿಡಕ್ಕೆ ಹಾಕೋಬೇಕು ಅಂತ ತಿಳ್ಕೊಂಡು ಪರಾಟಿ ಹೋಗ್ತಿರುವಂತಹ ಸಂದರ್ಭದೊಳಗೆ ಹಿರಿಯ ಮನುಷ್ಯ ಒಬ್ಬ ಶ್ರೀಮಂತ ಅಂತ ತಿಳ್ಕೊಂಡು ಹೆಸರ. ಆತ ಹಿರಿಯ ಮನುಷ್ಯ ಬೆಳಗಿನ ಜಾವದೊಳಗೆ ಹೇಳ್ತಿದ್ದ. ಎದ್ದು ಅವರು ಸಂಚಾರ ಮುಗಿಸಿಕೊಂಡು ಬರೋದಕ್ಕ ಈ ಹೆಣ್ಮಗಳು ದಾರಿ ಹಿಡಿದು ಹಿಂಗೆ ಹೊಲ ದಾರಿ ಹಿಡಿದು ಹೋಗೋದಕ್ಕ ನಿಂತು ನೋಡಿದಾತ ಕುಂಬಾರಗುಂಡಯ್ಯನ ಸೊಸಿ ಶರಣಪ್ಪನ ಹೆಂಡತಿ. ಇಷ್ಟು ರಾತ್ರಿ ಯಾವತ್ತೂ ಎದ್ದಿಲ್ಲ ಹೆಣ್ಮಗಳು. ಎದ್ದು ಹೊರಗಡೆ ಬಂದಿಲ್ಲ. ಕೈಯಾಗ ನೋಡ್ತಿ ಹಗ್ಗ ಅದ. ಇದು ಏನದೋ ಹೊತ್ತು ಗೊತ್ತಿಲ್ಲ. ನೋಡ್ಬೇಕು ಅಂತ ತಿಳ್ಕೊಂಡು ಶ್ರೀಮಂತ ಮನೆಗೆ ಹೋಗಲಿಲ್ಲ. ಅವಳ ಬೆನ್ನ ಹತ್ತಿದ. ಊರ ಆ ಕಡೆ ಒಂದು ತೋಟದೊಳಗೆ ದೊಡ್ಡ ಗಿಡ. ಚರಿಗಿ ಅಲ್ಲೇ ಇಟ್ಟಾಳ. ಗಿಡಕ್ಕೆ ಹಗ್ಗ ಹಾಕ್ಯಾಳ. ಹಗ್ಗ ಹಾಕಿನ ಕೊಳ್ಳಿಗೆ ಹಾಕೋಬೇಕನ್ನೋದಕ್ಕ ಶ್ರೀಮಂತ ಹಿರಿಯ ಮನುಷ್ಯ ಹೋಗಿ ಅಂತಾನೆ, ಯವಾ ನಿಲ್ಲ ತಾಯಿ, ಯವಾ ನಿಲ್ಲು ನಿಲ್ಲು, ಏನ ಹೊತ್ತು ಮಾಡ್ಕೊಳ್ತಿದ್ದಿ, ಬೇಡ ತಾಯಿ ಅಂತ ತಿಳ್ಕೊಂಡು ಒತ್ತಿ ಹೋಗಿ ಹಿಡಿದಿದ್ದಾನೆ. ಕಾಕಾ ಬಿಡು, ನನಗ ಬಿಡು, ನಾನು ಸಾಯ್ಬೇಕು, ನನಗೆ ಬಿಡು. ಯಾರಿಗಾಗಿ ಬದುಕಲಿ, ಯಾರಿಗಾಗಿ ನನ್ನ ಬದುಕು, ಯಾರಿಗಾಗಿ ಬೇಕಾಗಿದೆ ನಾನು. ಎಲ್ಲರಿಗೆ ಬೇಡ ಆಗಿರ್ತಕ್ಕಂಥ ಈ ಶರೀರ ಗಂಡನಿಗೆ ಬೇಸರಾಗಿ ಹೋಗಿದೆ, ಅತ್ತಿಗೆ ಬೇಡವಾಗಿ ಹೋಗಿದೆ, ಮಾವನಿಗಂತೂ ಮೊದಲೇ ಬೇಸರ ಆಗ್ಯದಪ್ಪ. ಎಲ್ಲರಿಗೆ ಬೇಸರ ಆದ ಈ ಶರೀರ ಭೂಮಿ ಮೇಲೆ ಇದ್ದರೆಷ್ಟು ಸತ್ತರೆಷ್ಟು. ಬಿಡು ಕಾಕ, ನನ್ನ ಬಿಡು, ನನ್ನವಾ ಹಾಗೆ ಮಾಡಬೇಡ ತಾಯಿ. ನಿನ್ನ ಕಾಲಿಗೆ ಬೀಳ್ತೀನಿ, ನಿನ್ನ ಕೈ ಮುಗಿತೀನಿ. ಯಾವ ಹೊತ್ಕೊಂಡ್ರೆ ಊರಿನ ಜಾತ್ರೆ ಅದ, ಇಳಿ ಅಂತ ತಿಳ್ಕೊಂಡು ಇಳಿಸ್ಯಾನ. ಏನಾನ ಹುದ್ದು ಮಾಡ್ಕೊಳ್ಬೇಕಂತೀ ತಾಯಿ. ಯವ್ವಾ ಹೀಗೆ ಮಾಡ್ಕೊಂಡ್ರೆ ಗತಿ ಏನ ತಾಯಿ? ನಾಳೆಗೆ ಈ ಗ್ರಾಮದೇವನ ಜಾತ್ರೆ ಅದ. ಈ ಜಾತ್ರೆಗೆ ಯಾರು ಹೊಂಟಾರೋ ಗೊತ್ತೇನು? ಪವಾಡ ಪುರುಷರಾಗಿರ್ತಕ್ಕಂಥವರು, ಲೀಲಾಮೂರ್ತಿಯಾಗಿರುವಂಥ, ತ್ರಿಕಾರ ಜ್ಞಾನಿಯಾಗಿರುವಂಥವರು, ತಪೋನಿಷ್ಠ ಅನುಷ್ಠಾನದ ಮೂರ್ತಿ ಆಗಿರುವಂಥ ಹಾಲು ಕೊಡದ ಚನ್ನಬಸವ ಶಿವಯೋಗಿ ಹೊಂಟಾನ ಯವ್ವ. ಅಂಥವನ ದರ್ಶನ ಮಾಡು ತಾಯಿ. ಆ ಭಾಗ್ಯವನ್ನ ಕಳೆದುಕೊಳ್ತಿದ್ದಲ್ಲೇ ನನ್ನವ್ವ. ಆತನೇ ನನಗೆ ಬುದ್ಧಿ ಕೊಟ್ಟಂಗೆ ಕಾಣ್ತದೆ, ಚನ್ನಬಸವನೇ ನನಗೆ ಬುದ್ಧಿ ಕೊಟ್ಟಂಗೆ ಕಾಣ್ತದ ಅಂತ ತಿಳ್ಕೊಂಡು, ಹೌದು ಕಾಕ ನಾಳೆಗೆ ಜಾತ್ರೆ ಅದ, ಅಪ್ಪೋರು ಹೊಂಟಾನ. ಹೌದಾ ನನ್ನವ್ವ, ನಡಿ, ಹಲವಾಗಿ ಪ್ರಾಣ ಕಳ್ಕೊತಿದ್ದೀಯಲ್ಲ ತಾಯಿ, ನಡಿ ಅಂತ ತಿಳ್ಕೊಂಡು ಕಳಿಸಿದಾನಿ. ಮನೆಗೆ ಬಂದಾಳ. ಜಾತ್ರೆ, ವೈಭವದ ಜಾತ್ರೆ. ಚನ್ನಬಸವ ಶಿವಯೋಗಿಗಳು ಕುದುರೆ ಮೇಲೆ ಅನಂತ ಭಕ್ತ ಬಳಗದ ಜೊತೆಗೆ ಯಾವ ರೀತಿಯಾಗಿ ಹೋಗಿದ್ದಾರೆ. ಅಡ್ಡ ಪಲ್ಲಕ್ಕೋತ್ಸವ, ಭಕ್ತ ಬಳಗ ಎಲ್ಲ ಒಳ್ಳೆ ಹುರುಪಿನಿಂದ ಆನಂದದಿಂದ ಹಾರಕೂಡ ಗ್ರಾಮದ ಭಕ್ತ ಬಳಗ ಎಷ್ಟು ವೈಭವದಿಂದ 60ನೇ ವರ್ಷದ ಪರಮ ಪೂಜ್ಯರ ಹುಟ್ಟು ಹಬ್ಬವನ್ನು ವೈಭವಪೂರಿತವಾಗಿ ಮಾಡಬೇಕಂತ ಮನಸ್ಸು ನಿಮ್ಮಲ್ಲಿ ಹೆಂಗ ಬಂದಿದೆಯೋ ಅದೇ ರೀತಿಯಾಗಿ ಅಲ್ಲಿ ಭಕ್ತರ ಮನಸ್ಸು ಒಳ್ಳೆ ವೈಭವದಿಂದ ಯಾವ ರೀತಿಯಾಗಿ ವಾದ್ಯದ ವೈಭವ, ಡಕ್ಕು ಡೋಲು ಡಮಾಮ್ಯ ವಾದ್ಯದ ಸಂಭ್ರಮ, ಜೈ ಜೈಕಾರವನ್ನ ಮಾಡುತ್ತಾ ಶಿವಧಾನ ಮಾಡುತ್ತಾ ಚನ್ನಬಸವ ಜೈಕಾರವನ್ನ ಹಾಕುತ್ತಾ ಪಲ್ಲಕ್ಕಿ ಒಳಗೆ ಕೂಡಿಸಿಕೊಂಡು ಭವ್ಯವಾಗಿ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಕುಂಬಾರಗುಂಡಯ್ಯನ ಸೊಸೆ ನಾನಾ ಮಾಡಿ ಪಕ್ಕಾಮಡಿಯ ಬಟ್ಟಿಯನ್ನುಟ್ಟುಕೊಂಡು ಹಣೆ ತುಂಬ ಭಸ್ಮ, ಹಣೆ ಮಧ್ಯದಲ್ಲಿ ಕುಂಕುಮ, ಕೈ ತುಂಬ ಬಳಿ, ತಲೆ ತುಂಬ ಶರಗವನ್ನು ಹೊತ್ತುಕೊಂಡು ಬೀದಿಗೆ ರಸ್ತೆಗೆ ಬರ್ತಿರುವಂತ ಸಂದರ್ಭದೊಳಗೆ ದಾರಿಗೆ ಈ ಕಡೆ ನಿಂತಿದ್ರಲ್ಲ, ಒಂದು ಗೊಳಕಲ್ಲಿ ಮೇಲೆ ನಿಂತಿದ್ದು ತಾಯಿ ಶ್ರೀದೇವಿ. ಗೊಳಕಲ್ಲಿ ಮೇಲೆ ನಿಂತಿಳು ತ್ರಿಕಾಲ ಜ್ಞಾನಿಯಾಗಿರುವಂತ ಸದ್ಗುರುನಾಥ. ಮನದಾಳದ ಮಾತು ಯಾರಿಗೆ ಗೊತ್ತಾಗ್ಯದಂತದ್ದು ಕೇಳಿದ್ರೆ ಚನ್ನಬಸವ ಶಿವಯೋಗಿಗಳು ಗೊತ್ತಾಗ್ಯದ.
ಮನದ ಮಾತು ಯಾರಿಗೆ ತಿಳಿದದಂತ ಕೇಳಿದರೆ ಚನ್ನಬಸವ ಶಿವಯೋಗಿಗೆ ಗೊತ್ತಾಗ್ಯದ. ಅವಳ ತಾಯಿಯ ಕೂಗು, ಅವಳ ತಾಯಿಯ ಅಳಲು ಯಾರಿಗೆ ಮುಖ್ಯದ ಅಂತ ಕೇಳಿದ್ರ, ಅಷ್ಟೊಂದು ಜನ ಮಧ್ಯದೊಳಗ, ಜನಸಾಗರದೊಳಗ ಪಲ್ಲಕ್ಕಿ ಒಳಗೆ ಕೂತಿರ್ತಕ್ಕಂತಹ ಯಾವ ಚನ್ನಬಸವ ಶಿವಯೋಗಿಗೆ ಮುಖ್ಯದ ಆ ತಾಯಿಯ ಅಳಲು. ಪಲ್ಲಕ್ಕಿಯಲ್ಲೇ ಕುಳಿತಿರ್ತಕ್ಕಂಥ ಚನ್ನಬಸವ ಶಿವಯೋಗಿಗಳು ಆ ನಿಂತ ತಾಯಿ ಕಡೆ ಕೈ ಮಾಡಿ ಕರೀತಾ ಇದ್ದಾರೆ. ಯವ್ವಾ ತಾಯಿ ಬಾ ಬಾ ಅಂತಿದ್ದಾರೆ. ಆ ಶ್ರೀದೇವಿಗೆ ಯಾರಿಗೆ ಕರೀತಾರಪ್ಪ ಅವರು ಅಂತ ಆ ಕಡೆ ಕಡೆ ನೋಡ್ತಾಳೆ. ಯವ್ವ ನೀನೇ ಬಾ ಅಂತ ತಿಳ್ಕೊಂಡಂದಾರ. ಓಡಿ ಬಂದಿದ್ದಾಳೆ ಮಹಾತಾಯಿ. ತಲೆ ತುಂಬ ಸೆರಗವನ್ನು ಹೊಚ್ಚಿಕೊಂಡು ನಮಸ್ಕಾರವನ್ನು ಮಾಡ್ತಾಳೆ. ನಮಸ್ಕಾರ ಮಾಡಿದ ತಕ್ಷಣ ಪರಮ ಪೂಜ್ಯರಾಗಿರ್ತಕ್ಕಂತಹ ಯಾವ ಚನ್ನಬಸವ ಶಿವಯೋಗಿ ಎರಡು ಹಣ್ಣನ್ನು ಹುಡಿಯೊಳಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯವ್ವ ಎರಡು ಗಂಡು ಮಕ್ಕಳಾಗ್ತಾ ಇದ್ದಾವೆ, ಆ ಚಿಂತೆಯಿಂದಿಗೆ ದೂರ ಆಯಿತು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದಾರೆ. ಎಂಥದ್ರಿ, ಎಟ್ಟು ಹೇಳಬೇಕು, ಎಟ್ಟು ಹೇಳಿದರೆ ಸವಿತದ. ದಿನಗಳು ಸಾಲವು, ತಿಂಗಳುಗಳ ಸಾಲವು, ವರ್ಷ ಕೂಡ ಸಾಲದು ಸಾಲದು ಸಾಲದು. ಚನ್ನಬಸವ ಶಿವಯೋಗಿಯ ವರ್ಣನೆಯನ್ನ ನರಮಾನವನ ನಾಲಿಗೆಯಿಂದ ಸಾಧ್ಯವಿಲ್ಲದ ಮಾತು. ನನಗನಿಸ್ತದೆ ಸಹಸ್ರ ನಾಲಿಗೆವುಳ್ಳ ಆದಿಶೇಷನಿಂದಲೂ ಸಾಧ್ಯ ಇಲ್ಲದ ಮಾತು. ಈ ಪೃಥ್ವಿಯನ್ನೇ ಹಾಳಿಯನ್ನಾಗಿ ಮಾಡಿಕೊಂಡು ಸಪ್ತ ಸಾಗರವನ್ನೇ ಮಸಿಯನ್ನಾಗಿ ಮಾಡಿ ಗಿಡ ಮರಗಳು ಎಂಬಿರ್ತಕ್ಕಂಥದ್ದನ್ನ ಲೇಖಣಿಕೆಯನ್ನ ಮಾಡಿ ಚನ್ನಬಸವ ಶಿವಯೋಗಿಗಳ ಲೀಲೆಯನ್ನ ಪವಾಡಗಳನ್ನ ಬರೆಯುತ್ತಾ ಹೋದರೆ ಹಾಳಿ ಮುಗಿದಿತ್ತು, ಸಪ್ತ ಸಾಗರದ ಮಸಿಯಾಗಿತ್ತು. ಗಿಡ ಮರಗಳ ಲೇಖಣಿಕೆಯನ್ನ ಮುರಿದು ಹೋದರೂ ಕೂಡ ಚನ್ನಬಸವ ಶಿವಯೋಗಿಗಳ ಪವಾಡಗಳು ಹಾಗೆ ಉಳಿದಿರುವಂತ. सब धरती कागज करो, लेखनी सब बन रहे, सप्त समुद्र मसी करे. ನನಕ ಮರಾಠಿ ಹಿಂದಿ ಬರಲ್ಲ, ಅಪ್ಪರು ಹೇಳ್ದಂಗೆ ಹೇಳ್ಕತ್ತೀನಿ. ಗುರುಗಳು ಲಿಖ್ ನಾ ಜಾಯೆ. ಗುರುವಿನ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಇದೆ. ಅಪ್ಪೋರಿ ಹಿಂದಿ ಮರಾಠಿ ಎಲ್ಲ ಗೊತ್ತಾರವರು. ನಮ್ಮ ಲೇದು ಅದ. ಮತ್ತ ಅಪ್ಪವ್ರು ಏನ್ರಂದ್ರು ನಾವೊಂದು ಏನಾರ ಅಂದ ನೀವೊಂದು ಏನಾರ ತಿಳ್ಕೊಂಡ್ರಿ, ಇದು ಗದ್ದಲಕ್ಕೆ ಬೀಳ್ತದ್ರಿ. ಮತ್ತ ಹಾ, ಯಾಕಂದ್ರೆ ಅರ್ಥ ಆಗಬೇಕು. ಅರ್ಥ ಆದ್ರೇನೆ ಚಂದ, ಅನರ್ಥ ಆದ್ರೆ ಮತ್ತೆ ದೊಡ್ಡ. ಗುಂಡಣ್ಣ ಹೊಲದಾಗ ಕೆಲಸ ಮಾಡಿ 10 ಮನೆಗೆ ಬಂದ್ರಿ. ಗುಂಡಣ್ಣ ಹೊಲದಾಗ ಕೆಲಸ ಮಾಡಿ 10 ಮನೆಗೆ ಬಂದ ಸುಮ್ಮ ಮುಖ ತೊಗೋಬೇಕಂತ ಬಚ್ಚದ ಹಿಂಗೆ ಮುಖ ತೊಳ್ಕೊತಿದ. ಗುಂಡಣ್ಣ ಮನ್ಯಾಗ ಅವ್ ಬಿತ್ರಿ, ಅವಂದವ್ವ ಮೈಯಾಗ ರಗತಾನೆ ಇದ್ದಿದ್ದಿಲ್ರಿ. ಬರೀ ಎಲೆ ತೊಗೊಂಡು ಹಚ್ಚಿನ ಮೇಲೆ ಮುಕ್ಕೊಂಡಿರ್ತೀವಿ. ಮುಖ ತೊಗೋಬೇಕನ್ನೋದಕ್ಕೆ ಅದು ಮುಗಿತಿ ಯಾವೋ ಗುಂಡ್ಯಾ ಹೊಲ್ದಾಗ ದುಡಿದು ಬಂದು ತುಂಬ ಒಂದು 5 ನಿಮಿಷ ಶಾಂತ ಕೊಡ್ಬೇಕಂದ್ರೆ ಯಪ್ಪ ಏನಾಗ್ಯದ, ಊರಿಗೆ ಬಂದಾವೋ, ಮೈ ಬೆಚ್ಚಗಾಗ್ಯದೋ, ಡಾಕ್ಟ್ರ್ ಬಳಿ ಹೋಯ್ಯೋ. ನಿನ್ನ ಮೈಯಾಗ ಏನದತ್ತ ಡಾಕ್ಟ್ರ್ ಬಳಿ ಹೋಯ್ಲಿ ಅಂದಮ್ಮ. ಏನ್ರಿ, ನನಗ ನಿನ್ನ ಕುಸಿ ಕೆಂಸಲಿಗತ್ತಿತ್ತು. ನಮ್ಮೆಲ್ಲ ಸ್ವಾಮಿಯವರು ಅಂತ ಪುಣ್ಯ ಕಟ್ಕೊಂಡ್ರು. ಪುಣ್ಯಾತ್ಮ ನಿನ್ನ ಕೋಟಿ ನಮ್ಮನ್ನ. ನಾವು ಪ್ರಸಾದ ಮಾಡಿ ಇಳ್ಕೊಂಡು ಹೊಂಟಿದ್ವಿ. ಅಪ್ಪವರು ಬಂದರು, ಶಾಸ್ತ್ರಿಗಳು ಬರೀಲಿ, ಹೇಮಲತಾ ಬರೀ ನೋಡಿ ಪರಿಚಯ ಮಾಡಿಕೊಡ್ತೀನಿ ಅಂತ ತಾಯಿಯವ್ರಿಗೆ. ಅಂತ ತಾಯಿರಿ ಹೇಮಲತಾ ತಾಯಿಯವರು. ಅವ್ರಿಗೆ ನೋಡಿದ್ರು ಗುಡ್ಡಾಪುರದ ನಮಗೆ ನೋಡ್ದಂಗೆ ಆಗ್ತದೆ. ಗುಡ್ಡಾಪುರದ ಸಾಕ್ಷಾತ್ ಗುಡ್ಡಾಪುರದ ನಮ್ಮನೆ. ಆಕೆಗರಿಗೆ ನೋಡಿಲ್ಲ, ಈಕೆಗೆ ನೋಡಿ ಆಕೆ ಹಂಗಿದ್ದಿರ್ಬೇಕು ಅನ್ನಿಸ್ತದೆ ನನಗೆ. ಎಂಥ ಸರಳ ಸ್ವಭಾವ ರೀ, ಎಂಥ ನಯ, ಎಂಥ ವಿನಯ. ಅವ್ರ ಮನೆತನದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅಪ್ಪವ್ರು ಅಕ್ಕ ತಂಗಿಯರ್ರಿ. ನಾವು ಊಟಕ್ಕೆ ಹೋದಾಗ ಇಲ್ಲೇ ಕುಂಡಿರ್ತಾರಂತ್ರಿ ಅವರು. ಯಪ್ಪ ಏನು ಚಂದ ಹೇಳ್ತೀವ ನನ್ನಪ್ಪ ಅಂದ್ರೆ, ಎಲ್ಲ ನಿಮ್ಮ ಆಶೀರ್ವಾದ ಅಯ್ಯವ್ವ. ಯಪ್ಪ ಚಂದ ಹೇಳ್ತೀವಿ, ಇಲ್ಲೇ ಕೂತ್ ಕೇಳ್ತೀವಿ, ಬಿಡಿಸಿ ಚಂದ ಹೇಳ್ತೀವಿ ನನ್ನಪ್ಪ, ಕಚ್ಚಿಪಿಚ್ಚಿ ಭಾಳ ಚಂದ ಹೇಳ್ತೀವಿ, ಭಾಳ ಆನಂದ ಅದ ಯಪ್ಪ ಅಂದು. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಯವ್ವ, ಅಪ್ಪನ ಆಶೀರ್ವಾದ. ಎಷ್ಟು ಸರಳ ಸ್ವಭಾವ. ಆ ತಾಯಿಗೆ ನೋಡಿದ್ರೆ
ಎಂಥ ಕೈಗುಣ ರೀ. ನನಗೇನಾರ ಪ್ರಶಸ್ತಿ ಕೊಡೋದು ಯಾವಾಗಾರ ಹಿಂಗೆ ಸಿಕ್ತ ಟೈಮ್ ಅಂದರೆ ಆ ತಾಯಿಗೆ ಅನ್ನಪೂರ್ಣಿಯ ಪ್ರಶಸ್ತಿ ಅಂತ ಕೊಡ್ತೀನಿ ನಾನು. ಎಂಥದ್ರಿ ಮುಂಜಾನೆ ಪ್ರಸಾದ ಕಳಿಸ್ತಾರ್ರಿ. ನಾ ಏನು ಹೇಳಿ ನಾಷ್ಟ ತೊತ್ತೊ ನಾ ಹೇಳೋದಂದ್ರೆ ಬೆಳಗನ್ನ ನಿದ್ದಿನೇ ಮಾಡಲ್ಲ. ಏನ್ರಿ ಅಲ್ಲಿ ಒಬ್ಬ ದತ್ತಾತ್ರೇಯ ಅಂತನ ರೀ, ಅಲ್ಲಿ ಊಟ ಕೂತಾಗ ಅವ ಹಂಗೆ ಬೆನ್ನೆ ಹತ್ತಂಡ್ರಿ ಬುಟ್ಟಿ ತೊಗೊಂಡು ಅಕ್ಕೊಬ್ಬ ಕೆಳ ಆಕಿನೂ ಬೆನ್ನೆ ನಾ ಏನು ಹೇಳ್ರಿ, ನಮ್ಮದು ದಿಕ್ಕೇ ಬದಲಾಗ್ಯದ ಅಂದ, ದಿಕ್ಕೇ ಬದಲಾಗ್ಯದ. ಆ ತಾಯಿಗೆ ನೋಡಿ ಎಷ್ಟು ಆನಂದ ಆಗ್ತದೆ, ಸಾಕ್ಷಾತ್ ಪಾರ್ವತಿ ಕಣ್ಣಂಗೆ ಆಗ್ತದೆ. ಬಹುಶಃ ನಮ್ಮ ಮಲ್ಲ ಸ್ವಾಮಿಯವ್ರದ್ದು ಪುಣ್ಯನೇ ಅಂತ ಕಾಣುತ್ತದೆ. ಇವ್ರ ಪುಣ್ಯ ಅವರಿಗೆ, ಅವ್ರ ಪುಣ್ಯ ಇವರಿಗೆ. ಏನ್ರಿ ಎಂತ ವೈಭವ ಆಗಿದೆ. ಅವ ಅಂತಾನ ನಿನಗೆ ಒಯ್ಯತ್ತಾನೆ ಜಳಜಳಿ ಆಯ್ತು. ಅಲ್ಲಿ ಉಳಿದೇನು ಡಾಕ್ಟರ್ ಬಳಿ ಹೋಗಿ ಕರ್ಕೊಂಡ್ಬರ್ತೀನಿ, ಡಾಕ್ಟ್ರಿಗೆ ಸುಮ್ಮನಿರು ಅಂತ ಹಾದ್ರಿ. ಡಾಕ್ಟರ್ ಬಳಿ ಹೋಗೋದಕ್ಕ ಅವ ಡಾಕ್ಟರ್ ಪಾಪ ಹಿಂಗ್ರಿ, ಅವನ ಮೈಯಾಗ ಮುಗ್ತಿರ್ಲಿಲ್ಲ. ನನಗೆ ನೋಡಿದ್ರು ಡಾಕ್ಟ್ರ್ ಚಂದ ಇದ್ರು ಪಾಪ, ಅವರು ಮುಡ್ಕೊಂಡು ಕೈ ಕಡೆ ಮುಡ್ಕೊಂಡಿದ್ರು. ಹಿಂಗೆಲ್ಲ ಆರಾಮ್ ಮಾಡ್ಯಾರ ಅಪ್ಪ ಅವ್ರು. ಎಂಥದ್ರಿ ಇದು. ನಾ ಗದಲಿಗೆ ಅವ್ನು ಫೋನ್ಕಿದ್ದಾಗ ಹೇಳಿದ್ರು ನನಗೆ, ಹಿಂಗ್ರಿ ಹಿಂಗೆ ಹೊಂಟಿದ್ದೇವೆ, ಹಿಂಗೆ ಡಾಕ್ಟ್ರ್ ಹಿಂಗೆ ಏನೋ ಹಂದಿ ಬಂದು ಆಟ ಬಂದು ಹಿಂಗೆ ಬಿದ್ದಾರಿ, ನೀವು ಈಸು ವಂಕಿ ಆಗ್ಯಾವ್ರಿ ಅಂದ್ರು ಅವರು. ಮತ್ತು ಗತಿ ಏನು ಒಂದೇನ ಇಲ್ಲ, ಅಪ್ಪವ್ರು ಹೋಗ್ಯಾರ, ಅಪ್ಪವ್ರು ಮುಗಿಕೊಂಡು ಅಪ್ಪವ್ರು 50,000 ರೂಪಾಯಿ ತಥಾಕ್ಷಣದೊಳಗೆ ಯಾರು ಕೊಡ್ತಾರ್ರಿ? 5 ರೂಪಾಯಿ ಕೊಡ್ಬೇಕಂದ್ರೆ 2 ಚಪ್ಪಲ್ ಹೋತಾವ, ಕಾಲನ್ ಹರಿದು ಕಾಲನ್ 2 ಜೊತೆ ಹೋತ 50,000 ರೀ. ಏನ್ರಿ ಆ ಡಾಕ್ಟ್ರ್ ನಾನು ನೋಡಿದ್ರಿಪ್ಪ ಹೋಗಿತ್ತವ್ರಿ ಅಂತೇಳಿ. ಆ ಮೆಡಿಕಲ್ದಾಗ ಡಾಕ್ಟ್ರನ್ನು ನಾನು ಹೋಗಿ ಯಾವ್ದು ತಂದಿನಿ, ಅವ್ರದ್ದು ಇವ್ರದ್ದು ಒಟ್ಟಾರೆ ನನಗೆ ಆರೋಗ್ಯ ಆಗ್ಯದಿ ಅಂದರೆ ಹಾರೇಟ್ ಹೇಳಕತ್ತೀನಿ. ಇಲ್ಲ ಅಂದ್ರೆ ಚನ್ನಬಸವ ಇದೆಲ್ಲ ಅವ್ರ ಪುಣ್ಯನಿ, ಅವನು ಪುಣ್ಯ. ಅವನು ನೋಡಕ್ ಬಂದ ಡಾಕ್ಟರ್ ಸಿಕ್ಕರು, ಇಲ್ಲಾದ್ರೂ ಹಂಗೆ ಬರ್ತಿದ್ದೆ ಕೆಳಗೆ. ಏನ್ ಹೇಮಲತಾ ತಾಯಿಯವರು ಪುಣ್ಯ. ಡಾಕ್ಟರ್ ಬಳಿ ಹೋದ, ಡಾಕ್ಟ್ರೇ ನನ್ ಅವ ಮೊದಲು ಆಡ್ಬಿಟ್ಟು ಹಿಂಗಿದ್ರಿ ಹಾಸನ್. ಅವ ಒಂದು ಡಾಕ್ಟರ್ ಅಂದ, ನನ್ನ ಮೈ ಮೇಲೆ ಬಿದ್ದು ನನಗೆ ಕೆಲಸ ಮಾಡಿ ಅಂದವ. ನಿಂದ್ರ ಅಲ್ಲಿ ಏನಾಗಿದೆ ನಡಿ ಮೊದಲು ನಮ್ಮ ಮುದಕ್ಕೆ ಕಂಡಬಿಟ್ಟೆ ಮೈ ಬೆಚ್ಚಗಾಗ್ಯದ ನಡಿ. ಅವ ಡಾಕ್ಟರ್ ಅಂದ, ನಿನ್ನ ಮನಿ ಇದು ಆಚೆ ಗಾಡಿ, ನನ್ನ ಮಂದಿ ಇದು ಇಚ್ಚಿ ಗಾಡಿ, ನಾನು ಹಣಿಬರಕ್ಕೆ ಇವತ್ತೇ 2 ಪೇಷಂಟ್ ಬಂದವ ಅಂದವ. ನಿಮ್ಮ ಸರಿದು ಬಂದದ್ದು 2 ಪೇಷಂಟ್ ಮನೆಗೆ ಹೋಗ್ತಾವ, ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಬೇಕಾಗ್ತದ. ಈಗ ಏನಾಗಿದೆ ಹೇಳು, ಮೈ ಬೆಚ್ಚಗಾಗ್ಯದ. ಆಯ್ತು ತಡಿ ಅಂತ ತಿಳ್ಕೊಂಡು ಒಳಗೆ ಹೋಗಿ ಬಾಟ್ಲಿ ತಂದು, ಈಗ ಬಾಟ್ಲಿ ಕೈ ಹಿಡಿ, ಮುಂಜಾನೆ 2 ಚಮಚ, ಮಧ್ಯಾಹ್ನ 2 ಚಮಚ, ಸಂಜೆಗೆ 2 ಚಮಚ ಹಾಕು, ಮೈ ತಣ್ಣಗಾಗ್ತದ. ತಣ್ಣಗಾಗ್ತದ ಇಲ್ರಿ ಅಂತ ತಣ್ಣಗಾಗ್ತದ ಬಿಡ್ರದ್ರ ಕಾಜಿ, ನಿಮ್ಮ ಕೈಗಳು ಚಲೋ ಅದ ಅಂದ 2 ಹೆಜ್ಜೆ ಮುಂದಿಟ್ಟಿದ್ರೆ ಡಾಕ್ಟರ್ ಸಾಹೇಬ್ ಗುಂಡಣ್ಣ ಹಂಗೆ ಹಾಕಿ ಕೊಡಿ ಅಳಿಗಾಡಿ ಸಾಕು ಅಂದ್ರು. ಯಾಕಂದ್ರೆ ಸೀದಾ ತಂದಿದೆ, ತಂದ ಆ ಬಾಟ್ಲಿ ಮಾಡ್ದಾಗಿಟ್ಟ ತೋಳಿ ಎರ್ಸೊತ್ತು ಮುದುಕಿ ಬರಿ ಬಂದ. ಎಲಬತ್ ಹೋಗಲು ರಕ್ತನೇ ಇದ್ದಿಲ್ಲ ಪಾಪ, ಹರ್ಸಿನ ಮನೆ ಮುಕ್ಕೊಂಡಿದ್ದು. ಚಡಕಿನ್ಯಾ ಕೈ ಹಾಕಿ ಮುದುಕಿನ ಕೂಡಿಸಿದ್ರಪ್ಪ. ಕೂಡಿಸಿ ಒತ್ತಿ ಹಿಂಗೆ ತೆಗ್ಗ ಹಿಡಿದ್ರಿ. ಅದಕ್ಕೆ ಮುದುಕಿಗೆ ತೆಗ್ಗ ಹಿಡಿದು, ನೀವು ಹುರುಣ್ ರೂಪಲ್ಲ ನಿಮಗೆ ಹೇಳ್ತೀನಿ, ಹಿಂಗೆ ಮಾಡಿ ಒಂದು ಹಿಂಗೆ ಉಸಿಲೇ ಹೊಡೆದ್ರಿ. 2 ಹಿಂಗೆ ಹೆಸಲೇ ಹೊಡೆದು 3 ಸುತ್ತ ಕೈ ಬಿಟ್ಟ ಯಾವ್ದೋ ಕುಳಿತದ್ರಿ. ಜೀವನ ಕೈಯಾಗ ತಡ್ತದ್ರಿ. ಅದು ಮುದುಕಿ ಜಳ ಆಯ್ತ್ರಿ, ಕಲಾಸ ಆಯ್ತು. ಹೊರಗಿದ್ದವರೆಲ್ಲ ಮುದಕ್ ಹೊರಗೆ ನಿನಗೆ ಮಾತಾಡ್ತಿದ್ದೆ. ಮತ್ತೆ ಏನೋ ಡಾಕ್ಟ್ರ್ ಏನು ಔಷಧ ಕೊಟ್ಟನಂತ ಔಷಧ ತೊಗೊಳೋದು ಕಲಾಸ ಆಗ್ಯದ. ಈ ಡಾಕ್ಟ್ರ್ ಗೊತ್ತಾಯ್ತು ಅವು ಅಂದವ. ಡಾಕ್ಟ್ರದ ನಾ ಬದುಕದ್ ಕೊಟ್ಟಿನಿ, ಇದು ನನ್ನ ಔಷಧ ನನ್ನ ಮೇಲೆ ಬರಕದ. ಅವ ಡಾಕ್ಟ್ರ್ ಹೋಗಿ ಹಾರಿ ಬಂದು, ಗುಂಡಣ್ಣ ಬಾಯ್ ಮುದುಕ್ ಹೋಯ್ತೈತ. ಹೋಯ್ತಲ್ರಿ ಅಂದ. ಔಷಧ ಹಾಕಿದಲ್ಲಿ ಎಲ್ಲಿದ್ ಹಾಕದ್ರಿ 2 ಸರದಾಗೆ ಕಲಾಸ ಆಗ್ಯದ ಅಂದೇವ. ಡಾಕ್ಟ್ರ್ ಅಂದ ಯಾರಿಗಳಿಗಡಿಸಿದಂದ. ಡಾಕ್ಟರ್ ದಿಕ್ಕೆ ಬದಲಾಯ್ತು. ಅಳಿಗಾಡಿಸಿದ್ವಿ, ಅಳಿಗಾಡಿಸೇನೆ ಕೆಲಸ ಆಯ್ತು. 3
ಅಲ್ಲೋ ನೀ ಎಳಗಡಿಸಿದ ಅದೇ ಮುದುಕಿಗ್ರಿ ಅವ್ವ ಅಂದಿವ. ಪುಣ್ಯಾತ್ಮ ಬಾಟ್ಲಿಗಳೇ ಸಂದಿನ ಹೋಣ ಅಂದಿರು. ಹಿಂಗಾತವ್ರಿ ಅಪ್ಪವ್ರು ಏನೊಂದು ಹೇಳು ಏನೊಂದು ಹೇಳು ದಿಕ್ಕು ಬದಲಾಗಬಾರ್ದು. ನನಗೆ ಹಿಂದಿ ಬರ್ ಸುಮ್ಮದ ಅಪ್ಪರ ಆಶೀರ್ವಾದ ಇದು ಏಟು ಬರ್ತದೆ ಆಟ ಸುಮ್ಮ ಒತ್ತಲಕತ್ತೀನಿ ನಾನು. ಅವೆಲ್ಲ ಅವ್ರದೇ ಆಶೀರ್ವಾದ. ಮತ್ತು ಪಕ್ಕನ ಇಂಗ್ಲೀಷ್ ಬಂದ್ರೆ ಅಪ್ಪವ್ರ ಆಶೀರ್ವಾದದಿಂದ ಅಮೇರಿಕಕ್ಕೆ ಹೋಗ್ತಿದ್ದ. ತ್ರಿಕಾಲ ಜ್ಞಾನಿಯಾಗಿರುವಂತ ಚನ್ನಬಸವ ಶಿವಯೋಗಿಯ ಮಹಿಮೆ ಎಷ್ಟು ಹೇಳಿದರೆ ಕಡಿಮೆ. ಯವ್ವಾ ನಿನಗೆ ಗಂಡು ಮಕ್ಕಳಾಗ್ತಾವು ಹೋಗಂತ ಆಶೀರ್ವಾದ ಮಾಡಿದ್ದಾರೆ. ಕೆಲವು ದಿವಸದೊಳಗೆ ಯಾವ ರೀತಿಯಾಗಿ ಅವಳಿ ಜವಳಿ 2 ಮಕ್ಕಳನ್ನ ಹಡೆದಿದ್ದಾಳೆ. ಚನ್ನಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡಿದ್ದಾಳೆ. ಆಶೀರ್ವಾದ ಮಾಡಿ ಮಠಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯರು ಅವರ ಬಗ್ಗೆ ಒಂದಲ್ಲ 2 ಅಲ್ಲ 3 ಅಲ್ಲ 100 ಸಾವಿರಾರು ಪವಾಡಗಳು. ಇದು 7 ದಿವಸ ಸಾಲ್ತದತ್ತೀರಿ ನೀವು. ಬರೀ ತಿಂಗಳಲ್ಲ 1 ವರ್ಷ ಹೇಳಿದ್ರು ನಾವು ಅವ್ರ ಪವಾಡ ಸಾಯಲ್ಲ. ಇನ್ನು 7 ದಿವಸ ಹಂಗೆ ಇನ್ನು ಉಳಿತಾವ ಹಂಗೆ. ನೀವು ಆ ಸ್ವಾಮಿ ಅದು ಹೇಳಿಲ್ಲ ಪವಾಡಿ ಅಂದಿರಿ. ಕೆಲವೊಂದು ಆಸ್ತೆ ಹೇಳ್ಬೇಕಾತು, ಇಲ್ಲಾದ್ರೆ ಗತಿ ಏನಾಯ್ತು. ಅದಕ್ಕೆ ಹೇಳಕತ್ತಿಟ್ಟು ಫೋನ್ ಬಗ್ಗೆ ಮಾತು ನಾವು ಆ ಕಡೆ ಹೋಗನೆ ಹೇಳಿಕ ಈಗ ಪವಾಡಿ ಹೇಳಿಲ್ಲ ನೀ. ಇದೊಂದು ಇಟ್ಟಲ್ಲಿ ಗೀಸು ಇಡಬೇಕೇ ಆಗ್ತದ. ಏಸತ್ ಹೇಳ್ಬೇಕಾದ ಏನ್ರಿ ಅವೇನು ಸವಿತಾವ ಅದೇನು ಮುಗಿತಾವ. ಪುರುಷದ ಖಣಿಯಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿ ಲೀಲೆ ಎಂದರೆ ಮುಗಿತಾವ. ಸಾಧ್ಯ ಇಲ್ಲದ ಮಾತು. ಕಲಬುರಗಿ ಒಳಗ ನಿಕ್ಕುಡಿಗೆ ಅಂತ ತಿಳ್ಕೊಂಡೊಂದು ಮನೆತನ. ಟೈಮೇ ಸಾಲಲಾಗಿದ್ರಿ ನನಗೆ. ನಾನು ಏನು ಮಾಡಲಿ ಸುಬರಾಸಿ ಹಿಂಗೆ ಹೇಳೋದಾಗೆ 9:20 ಆಗ್ತದೆ. ನಿಗ್ಗುಡಿಗೆ ಅಂತ ತಿಳ್ಕೊಂಡು ಮನಿತನ ಶಾಹಬಾಜರದೊಳಗೆ ಮನಿತನ ಅಗರವ ಶ್ರೀಮಂತರ ಮನಿತನ. ಏನೋ ಅಪೇಕ್ಷೆ ಸಂಕಲ್ಪ ಚನ್ನಬಸವ ಶಿವಯೋಗಿ ಪಾದ ಹಾಕಿ ಪ್ರಸಾದ ಮಾಡಿಸಬೇಕು. ಮನೆಯೊಳಗೆ ಯಾಕೋ ಸ್ವಲ್ಪ ಗೊಂದಲ ನಡೆದದ, ಕಿರಿಕಿರಿ ನಡೆದದ. ಹೋಗಿ ಬರ್ಬೇಕಂತ ತಿಳ್ಕೊಂಡು ಯಜಮಾನ ಬಂದು ಅಪ್ಪೋರಿಗೆ ನಮಸ್ಕಾರವನ್ನ ಮಾಡಿ, ಯಪ್ಪ ಭಿನ್ನ ಕೊಡ್ತೇನೆ, ನಮ್ಮ ಮನೆಗೆ ಬಂದು ಪಾದ ಹಾಕಿ ಪ್ರಸಾದ ಮಾಡಬೇಕಪ್ಪ, ಮನೆಯೊಳಗೆ ಹಿಂಗೆ ನಡೆದಂತ ತಿಳ್ಕೊಂಡು ಅಂದಾಗ ಚನ್ನಬಸವ ಶಿವಗಳಂತಾರೆ, ನೋಡಪ್ಪ 101 ಸ್ವಾಮಿಗಳನ್ನ ಪ್ರಸಾದ ಮಾಡಿಸು. ಹುಗ್ಗಿ ಹಾಲು ಹೋಳಿಗೆ ಅವರಿಗೆ ಯಾವತ್ತೂ ತೊಂದರೆಯಾಗದಂತೆ ಎಲ್ಲಿ ಪ್ರಸಾದ ಮಾಡಿಸು. ಅನಂತ ವಸ್ತ್ರದಾನವನ್ನ ಮಾಡು, ಅನಂತ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡು. ನಿನ್ನ ಮನೆತನ ಕಂಡುಕೊಂಡಿರ್ತಕ್ಕಂಥ ಗಾಳಿ ಧೂಳು ಪಿಶಾಚಿ ದರಿದ್ರ ಓಡಿ ಹೋಗ್ತದಂತ ಹೇಳಿದ್ರು. ಆಗಲಂತ ತಿಳ್ಕೊಂಡು ಶುಭಯೋಗ ಶುಭತಿಥಿ ಶುಭ ನಕ್ಷತ್ರ ಶುಭವಾರ ಶುಭಗಳಿಗೆ ಎಂದು ಸುವ್ಯವಸ್ಥೆಯನ್ನ ಮಾಡಿದ್ದಾರೆ. ಪರಮ ಪೂಜ್ಯರನ್ನ ಕರ್ಕೊಂಡು ಹೋಗಿದ್ದಾರೆ. ಪೂಜ್ಯರ ಸ್ನಾನ ಪೂಜೆ ಇನ್ನ ಪ್ರಸಾದ ಎಲ್ಲ ಸ್ವಾಮಿಗಳು ಪಂಕ್ತಿ ಕೊತ್ತಾದ. ಅಪ್ಪೋರ ಗದ್ದಿಗೆ ಮೇಲೆ ಕುಂತಾರ. ಜಂತಿ ಮನಿ ಹಳಿ ಜಂತಿ ಪರಿ ಕಟ್ಟಿಗೆದ ಮನಿ ರೀ. ಅದು ಮಣ್ಣು ಹಂಗೆ ಸೋರ್ತಿತ್ತು. ಪ್ರಸಾದ ನೀಡ್ಯಾರ, ಭಕ್ತ ಸಾಷ್ಟಾಂಗ ಹಾಕ್ಯಾರ. ಶಿವಯೋಗಿನಿ ಸಪ್ತೋ ತುಟ್ಟೋ ಭವತಿ ಶಂಕರ ತೃಪ್ತ್ಯಾ ತನ್ಮಯಂ ವಿಷ್ಣುಂ ತೃಪ್ತಿ ಮೇತಿ ಚರಾಚರಂ ಅಂದಾರ. ಜಯಘೋಷ ಹೊಡೆದಾರ. ಇನ್ನು ಅಪ್ಪೋರಿಗೆ ಯಪ್ಪ ಪ್ರಸಾದ ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಅಂದಾರ. ಅಪ್ಪವರು ಹೆಂಗ ಹುಗ್ಗಿ ಹಾಕಿದಾರೆ, ಸುಡ ಹುಗ್ಗಿ ಹಾಲು ತುಪ್ಪ ವೈಭವದಿಂದ ಇನ್ನ ಕಲಿಸಿ ಇನ್ನ ತುತ್ತ ತಗೋಬೇಕನ್ನೋದ್ರೊಳಗಾಗಿ ಮ್ಯಾಲಿಂದು ಏನ್ರಿ ಜಂತಂದು ಇಟ್ಟ ರಪ್ಪೆ ಕೆಂಪು ತೇಳ ಅಪ್ಪವ್ರ ಗಂಗಾಳದಾಗ ಧಾಡತ್ತು ಬಿತ್ತು. ರೆಪ್ಪೆ ಕೆಂಪು ತೇಳ್ರಿ, ಇಂಥ ದೊಡ್ಡ ತೇಳ ಗಂಗಾಳದೊಳಗೆ ಬಿಟ್ಟು ಸುಡ ಹುಗ್ಗಿರಿ. ನಿಮಗೆ ಏನು ಹೇಳ್ತೀರಿ? ಸಿಕ್ಕಿಬಿತ್ರಿಯಪ್ಪ ಅದ್ರಾಗೆ. ಮನಿಯವರಿಗೆ ಎದಿ ಹೊಡೆದ ನೀರಾಗ್ಯದ. ಎಲ್ಲಪ್ಪೋ ಅಂದ್ರು. ಹೆಣ್ಮಕ್ಕಳೆಲ್ಲರೂ ಹಣಿಗೆ ಕೈ ಹಚ್ಕೊಂತಾರ, ಎದಿ ಬಿಡ್ಕೊಂತಾರ. ಏನಿದಾನ ಹೋಗ್ತಾರ. ಕರ್ಮ ದೂರ ಆಗಲಿ ಅಂತ ತಿಳ್ಕೊಂಡು ಸದ್ಗುರುವಿನ ಬರಮಾಡಿಕೊಂಡಿದ್ವಿ. ಮನೆಗೆ ಅಂಟುಕೊಂಡಿರುವಂತಹ ದರಿದ್ರ ದೂರ ಆಗಲಿ
ಒಳ್ಳೆಯದಂತ ತಿಳ್ಕೊಂಡು ಮಹಾತ್ಮರನ್ನ ಬರಮಾಡಿಕೊಂಡೆವು. ಇನ್ನ ಏನು ಕರ್ಮ ಇದ್ದಿರ್ಬೇಕು ಏನು, ಮುಂದಿನ ಏನು ಅನಾಹುತದೋ ಏನೋ ನನಗೆ ಗೊತ್ತಿಲ್ಲ, ಏನಾಗ್ತದೋ ಏನೋ ಗೊತ್ತಿಲ್ಲ. ಪ್ರಸಾದ ಮಾಡುತ್ತಿರ್ತಕ್ಕಂತಹ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿಯ ಪ್ರಸಾದದೊಳಗ ವಿಷ ಬಿದ್ದದ, ವಿಷ ಬಿದ್ದದ. ನಮ್ಗೆ ಇನ್ನ ಏನದೋ ಮುಂದ ಗೊತ್ತಿಲ್ಲ, ಏನು ಅನಾಹುತ ಕಾದದೋ ಗೊತ್ತಿಲ್ಲ. ಯಪ್ಪ, ಮಣಿಯವರು ಬಂದು ಕೈ ಜೋಡಿಸಿ ಚನ್ನಬಸವ ಶಿವಯೋಗಿಗಂತಾರೆ, ಯಪ್ಪ ಹಿಂಗಾಯ್ತು ನನ್ನಪ್ಪ, ಯಪ್ಪ ನಿಮ್ಮ ಗಂಗಾಳದಾಗ ವಿಷ ಬಿದ್ದದು, ಸೇಳಿ ಬಿದ್ದದು, ಬ್ಯಾಡಪ್ಪ, ಅದು ಬೇಡ, ಬ್ಯಾರೆ ತಾಡು ತರ್ತೀವಿ ಅಂತ ತಿಳ್ಕೊಂಡು ನಂದಿರುವಂತ ಸಂದರ್ಭದೊಳಗ ಕಟ್ಟಿಟ್ಟ ನಿಯಮವನ್ನು ಮಾಡುತ್ತಿರ್ತಕ್ಕಂಥ ಚನ್ನಬಸವ ಶಿವಯೋಗಿಗಳು ಪ್ರಸಾದಿಕರು. ಪ್ರಸಾದ ಹಿಂಗ ಅಣು ಇಡ್ತಿದ್ದಿಲ್ಲ ಅಂತ, ಹಿಂಗೆಲ್ಲ ಕಾಣಕ್ಕೆ ಬಿಡುತ್ತಿದ್ದಿಲ್ಲ, ಬಿಡಬಾರದು ಕರೆಲೆಕ್ಕಿಲೆ. ಅನ್ನದ ಮುನ್ನ ಇನ್ಯಾರಿಲ್ಲ, ಅನ್ನಕ ಬಸವೇಶನ ಬೇಕು ಅಂತ ತಿಳ್ಕೊಂಡು, ಅನ್ನ ಪರಬ್ರಹ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಅನ್ನ ಯಾರು ಹೆಚ್ಚಿಗೆ ಮಾಡಬೇಕು, ಇದನ್ನು ಪುರಾಣದಾಗ ಬಹಳ ಒತ್ತಿ ಹೇಳ್ತೀನಿ ನಾ ಹೋದಲ್ಲಿ. ಯಾಕ ಈ ಜನ್ಮದೊಳಗೆ ಯಾರ ಪುಣ್ಯನೂ ಯಾವ ಸದ್ಗುರುವಿನ ಪುಣ್ಯನೂ ಈ ಜನ್ಮದಾಗ ಅನ್ನ ಸಿಕ್ಕದ, ಅನ್ನ ಮುಸುರಿಗೆ ಹಾಕಿದ್ರೆ ಮುಂದಿನ ಜನ್ಮದಾಗ ಹೊಡಿಬೇಕಾಗ್ತಲ್ಲ. ಆಗ ಏನ್ರಿ ಬ್ಯಾಡಪ್ಪ ಅಂತ ತಿಳ್ಕೊಂಡಂದಾಗ ಚನ್ನಬಸವ ಶಿವಗಳಂತಾರೆ, ಇಲ್ಲ ತಾಯಿ ಏನೂ ಆಗಂಗಿಲ್ಲ, ಮುಂದೆ ನಿಮಗೆ ಒಳಿತಾಗುವುದಕ್ಕಾಗಿ ಇದು ಆಗ್ಯದ. ಮನೆಗೆ ಅಂಟಿಕೊಂಡಿರ್ತಕ್ಕಂಥ ನಿಮ್ಮ ದರಿದ್ರತನ, ನಿಮ್ಮ ಕಾಡಾಟ ಎಲ್ಲ ದೂರ ಆಗ್ಯದ ಯವ್ವ, ನೀವೇನು ಡಲ್ಮಣ್ ಮಾಡ್ಕೋಬೇಡ್ರಿ, ಮನಸ್ಸಿಗೆ ಹಚ್ಕೋಬೇಡ್ರಿ ಅಂತ ತಿಳ್ಕೊಂಡೆ ಚನ್ನಬಸವ ಶಿವಗಳು ಹೇಳಿದಾಗ, ಯಪ್ಪ ವಿಷ ಬಿದ್ದದ ನನ್ನಪ್ಪ, ಬೇಡ. ಆಗ ಚನ್ನಬಸವ ಶಿವಗಳಂತಾರೆ, ಯವ್ವ ನಾವು ಪ್ರಸಾದಿಕರು, ತಾಟಿನೊಳಗೆ ಏನೇ ಬಿದ್ದರೂ ಸ್ವೀಕಾರ ಮಾಡುವ ನಮ್ಮ ಕರ್ತವ್ಯ. ಸರಿ, ತಮ್ಮ ಪರುಷದ ಹಸ್ತವನ್ನ ಆ ಬಿದ್ದಿರುವಂತ ತೇಳಿನ ಮೇಲೆ ಇಟ್ಟು ಮಹಾಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಕೆಂಪ ತೇಳ ಹುಗ್ಗಿ ಒಳಗ ತುಪ್ಪಾಗಿ ಕರಗಿ ನೀರಾಗಿ ಹೋಗ್ತದಂತ, ತುಪ್ಪಾಗಿ ತುಪ್ಪಾಗಿ ಅದಂತ ತುಪ್ಪ ಕಲಿಸಿ ಹೊಡೆದರಂತ ಅಪ್ಪವರು ನಿಮಗೆ ಒಳಿತಾಗ್ತದಂತ ಆಶೀರ್ವಾದ ಮಾಡಿ ಬಂದ ನಂತರ ಇವತ್ತಿಗೂ ಶ್ರೀಮಂತರ ಅವರು ನಿಪುಡಿಗೆ ಮನೆತನದವರು. ಎಂತೆಂಥ ಪವಾಡಗಳನ್ನು ಮಾಡ್ತಿರ್ತಕ್ಕಂಥ ಪರಮ ತಪಸ್ವಿ, ಪರಮಯೋಗಿ, ಆಚಾರವಂತರಾಗಿರ್ತಕ್ಕಂಥ ಚನ್ನಬಸವ ಶಿವಯೋಗಿಯ ಸೇವೆ ನಮಗೆ ಸಿಕ್ಕದಂದ್ರೆ ನಾವು ಪುಣ್ಯವಂತರು, ಭಾಗ್ಯವಂತರು ಅನ್ನೋ ಮಾತನ್ನ ಮತ್ತೊಮ್ಮೆ ಮಗುದೊಮ್ಮೆ ತಿಳಿಸಿ. ಈಗ ಭರತನಾಟ್ಯದ ವೀಣಾ ಶಿವಕುಮಾರ್ ಘಾಳೆ ನಾರಾಯಣಪುರ ಇವರು ನೃತ್ಯವನ್ನು ಮಾಡ್ತಾ ಇದ್ದಾರೆ. ನಂತರ ನಳಿನಿ ಶಂಕರಯ್ಯ ಸ್ವಾಮಿ ದುಬಲಗುಂಡಿ ಇವರಿಂದ ಎರಡನೇ ನೃತ್ಯ ಕಾರ್ಯಕ್ರಮ ನಡೀತದ. ಇನ್ನ ಶ್ರೀ ಗುರುಲಿಂಗ ಶಿವಾಚಾರ್ಯರ ಉಚಿತ ವಸತಿ ಹಿರಿಯ ಪ್ರಾಥಮಿಕ ಶಾಲೆ ಹಾರ್ಕೋಡು ಇವರಿಂದ ಅಯ್ಯ ನನಗೆ ವಿಭೂತಿಯೇ ಪರದೈವ ಎಂಬರ್ತಕ್ಕಂಥ ಹಾಡಿಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಆ ನೃತ್ಯದ ಕಾರ್ಯಕ್ರಮ ನಾವು ನೀವು ಆಲಿಸಿದ ನಂತರ ಯಥಾವತ್ತವಾಗಿ ಕಾರ್ಯಕ್ರಮ ಮುಂದುದು ನಡೀತದೆ ಅನ್ನೋ ಮಾತನ್ನು ತಿಳಿಸಿ. ಕಂಡ 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 ಕಂಡನ ಕಂಡ ಪರಸಿವನ ಕಂಡ 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 ಕಂಡನ ಕಂಡ ಪರಸಿವನ ಓ ಕಲ್ಲುಳ್ಳೆ ಹಾದಿಯಾಗೆ ಇನ್ನೊಂದು
ಚಪ್ಪಾಳೆ ಬರಲಿ. ಕುಮಾರಿಯವರು ಬಹಳ ನರ್ತನ ಅದ್ಭುತವಾಗಿ ಉಭಯರು ಬಹಳಷ್ಟು ವೈಭವ ನೋಡ್ರಿ, ಸೇವಾಭಾವನೆ ಅಂತಾರೆ ಇದಕ್ಕೆ. ಇವರು ಮೊಮ್ಮಕ್ಕಳೇ, ಈ ಸುಮ್ಮನೆ ಮೊಮ್ಮಕ್ಕಳೇ ಮಾಡಿದ್ರು. ಏನು ಕಲೆ ಅಂತೀನಿ ನಾ, ಏನು ಹೇಳಿ ಶಿವನ ಕೃಪಾ. ಹಲೋ, ಪರಮ ಪೂಜ್ಯರ ಆಶೀರ್ವಾದ, ಎಂಥ ಆಶೀರ್ವಾದ ಇದು ನಿಜಕ್ಕೂ. ವೀರಣ್ಣ ಹುಲಪ್ಪ ನಾರಾಯಣಪುರ ಮತ್ತು ನವೀನ ಶಂಕರಯ್ಯ ಸ್ವಾಮಿ ದುಗುಲಗುಂಡಿಯವರು ಇಬ್ಬರು ಕುಮಾರಿಯವರು ಬಹಳ ಸುಂದರವಾಗಿ ಭರತನಾಟ್ಯವನ್ನು ಮಾಡಿದ್ದಕ್ಕಾಗಿ ದಯಾನಂದ ಸ್ವಾಮಿ ರಾಜೇಶ್ವರ ಗುರುಗಳು ಅವರು ಕೂಡ 201 ರೂಪಾಯಿ ಕೊಟ್ಟಿದ್ದಾರೆ. ದಯಾನಂದ ಸ್ವಾಮಿ ರಾಮತೀರ್ಥ ಡಿ 100 ರೂಪಾಯಿ, ವಿಶ್ವನಾಥ್ ವನಮಾಲೆ ಮುಖಾಂ ಕಾಳ್ಗೆ ಸಾವುಕಾರ್ ಇಬ್ಬರಿಗೂ 200 ರೂಪಾಯಿ ಕೊಟ್ಟಿದ್ದಾರೆ.
ಪಬ್ಲಿಕ್ ಲೈಟ್ ಹಾಕಿ ವಾ 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 ಕುಮಾರಿಯವರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಾಟ್ಯವನ್ನ ಕಣತುಂಬಿ ನೋಡಬೇಕು. ಆನಂದ 12ನೇ ಶತಮಾನದಲ್ಲಿರ್ತಕ್ಕಂಥ ವೈಭವ, ಆ ಸಂಭ್ರಮ ಇವತ್ತು. ಅದೇ ರೀತಿಯಾಗಿ ಗುರುಲಿಂಗ ಶಿವಾಚಾರ್ಯ ವಸತಿಯ ನಿಲಯದ ಶಾಲೆಯ ಹುಡುಗಿಯರು ಬಹಳ ಯಾವ ನಾಟ್ಯದು ಭರತನಾಟ್ಯ ಮಾಡಿದ್ದಕ್ಕಾಗಿ ಕಾಳಗಿ ಗ್ರಾಮದ ಭಕ್ತಾದಿಗಳಾದಂಥವರು ವಿಶ್ವನಾಥ್ ವನಮಲ್ಲಿ ಮುಖಾಂ ಕಾಳಿಗೆ ಸಾವುಕಾರ ಅವರು ಕೂಡ ಬರಬರ 501 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಂಗನಗೌಡರು ಪಾಟೀಲ್ ಹರಿಜಂಬಗ ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಲ್ಲಿನಾಥ್ ಹಿರೇಮಠ್ ಶ್ರೀಗಳ ಸೋದರರಾದಂಥವ್ರು ಎಲ್ಲರಿಗೂ ಕಲಾವಿದರಿಗೂ ಕೂಡ 500 ರೂಪಾಯಿ ಕೊಟ್ಟರೆ ಇವರಿಗೂ ಮತ್ತು 200 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದಯಾನಂದ ಸ್ವಾಮಿ ರಾಮತೀರ್ಥ ಗುರುಗಳು ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 900 ರೂಪಾಯಿ ಈ ತಂಗಿ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಕಾಣಿಕೆಯಾಗಿ ಇವತ್ತಿನ 6ನೇ ದಿವಸದ ಪುರಾಣಕ್ಕೆ ಆಗಮಿರ್ತಕ್ಕಂಥವರು ಚನ್ನಬಸವ ಶಿವಯೋಗಿಗಳವರ ಜಾತ್ರಾ ಕಮಿಟಿ ಅಧ್ಯಕ್ಷರು, ಹಾರಕೋಟ ಮಠದ ಪರಮ ಸದ್ಭಕ್ತರಾದಂಥ ಸನ್ಮಾನ್ಯ ಶ್ರೀ ಜಗನ್ನಾಥ್ ಪಾಟೀಲ್ ಮಂಠಾಳ್ ಅವರು ಕೂಡ ಪುರಾಣಿಕರಿಗೆ 2000, ತಬಲಾಜಿಯವರಿಗೆ 1000, ಪೆಟ್ಟಿಗೆ ಮಾಸ್ಟರ್ 1000, ನಂದಿ ಬಸವಣ್ಣನ ಕಾಕ ಅವರಿಗೂ ಕೂಡ 1000 ರೂಪಾಯಿ, ಒಟ್ಟಿನಲ್ಲಿ 5000 ರೂಪಾಯಿ ಕೊಟ್ಟಿದ್ದಾರೆ. ಕಲಾವಂತರು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಖ್ಯಾತ ಉದ್ಯಮಿದಾರರಾದಂಥವರು ಧನರಾಜ್ ತಾಡಂಪಳ್ಳಿಯನ್ನವರು ಹಳಿಕೇಡ್ ಅವರು ಕೂಡ ಶಾಸ್ತ್ರೀಜಿಯವರಿಗೆ 2000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೂ ಮಲ್ಲಿನಾಥ್ ಹಿರೇಮಠ್ ಮುಕ್ಕಾಂ ಹಾರ್ಕೂಡ್ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ. ಹಾರ್ಕೂಡ್ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥವ್ರು ಮಹಾದೇವ ಪೂಜಾರಿ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ. ತೋಟಪ್ಪನವರು ಪರಮ ಹಾರ್ಕೂಡ್ ಮಠದ ಸೇವಾದಾರಿಗಳಾದಂಥವ್ರು ಅವರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ನಾಗೇಂದ್ರಯ್ಯ ಸಾವುಕಾರ ಹಿರೇಮಠ್, ನಾಗಯ್ಯ ಶಿವರುದ್ರಯ್ಯ ಹಿರೇಮಠ್ 200 ರೂಪಾಯಿ, ಸಿದ್ದಣ್ಣ ಹತ್ಯಾಳ ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಶರಣಬಸಪ್ಪ ಬಿರಾದಾರ್ ಸಿಡಗಾಪುರ್ 100 ರೂಪಾಯಿ, ನಾಗಣ್ಣ ಭೂತೆ ಕೇರಳಕ್ಕೆ 100 ರೂಪಾಯಿ, ವಿಶ್ವನಾಥ್ ಬಿರಾದಾರ್ ಬಗ್ದರಿಗೆ 200 ರೂಪಾಯಿ, ಸೂರ್ಯಕಾಂತ್ ಬಳಂಗಿ 50 ರೂಪಾಯಿ, ರುಕ್ಮಿಣಿಬಾಯಿ ಬಳಂಗಿ 50 ರೂಪಾಯಿ, ಹನುಮಂತರಾವ್ ಪೀರ್ಜೆ ಹಾರ್ಕೂರ್ 100 ರೂಪಾಯಿ, ಜಯದ್ರಥ್ ಸೋಮನಾಥ್ ಸರ್ಜೋಳಿಗಿ ಅವರು ಕೂಡ 200 ರೂಪಾಯಿ, ಅಣ್ಣಾರಾವ್ ಹೋಳ್ಕರ್ ಜನವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು 200 ರೂಪಾಯಿ, ಮಹದೇವರಾವ್ ಪೂಜಾರಿ ಕೇರಳಕ್ಕೆ 50 ರೂಪಾಯಿ, ರಾಮಚಂದ್ರ ರಾಯಜಿ ಕೇರಳಕ್ಕೆ 50 ರೂಪಾಯಿ, ರೇವಣಸಿದ್ದಪ್ಪ ಅಟ್ಟೂರೆ ಲಕ್ಷ್ಮೀ ದೇವ ಅಧ್ಯಕ್ಷರು 50 ರೂಪಾಯಿ, ಬಾಲಾಜಿ ಬಾಬುರಾವ್ ಬಿರಾದಾರ್ ಗ್ರಾಮ ಪಂಚಾಯತ್ ಸದಸ್ಯರು 100 ರೂಪಾಯಿ, ಲಕ್ಷ್ಮಣರಾವ್ ದೇಗಾಂವ್ ಹಾರ್ಕೂಡ್ 100 ರೂಪಾಯಿ, ಮಲ್ಲಪ್ಪ ದೇಗಾಂವ್ ಹಾರ್ಕೂಡ್ 100 ರೂಪಾಯಿ, ವಿಜಯಕುಮಾರ್ ಸಹಶಿಕ್ಷಕರು ಗದಲೇಗಾಂವ್ ಬಿ 100 ರೂಪಾಯಿ, ತಾನಾಜಿ 50 ರೂಪಾಯಿ, ಗಂಟಪ್ಪ ಪಾಟೀಲ್ ನೆಂಟಿ 100 ರೂಪಾಯಿ.
वत्सले श्री सिंहासनवर सुरक्षितुं चक्रे च दत्रे भया हे पुरां गुरु संपूर्ण कोर्या सदा मंगलम कर्पूरवरं कर्णवतारं संसारसारं नीलहारं सदा सुखं हृदयादिने सत्यनाम नित्य कर्पूरं समर्पयामि वागर्ताय सुमत्वागर्तपतिवर्तये जगद्गुरु वन्दे पार्वती परमेश्वर सद्गुरु चन्नबसवेश्वर महाराज की डॉक्टर चन्नवीर शिवाचार्य महाराज की जय ओम मंगल मंगल पार्वती शिव हर हर ಸರ್ ಜರ ಮುಂದಕ್ಕೆ ಸರ್ ಹಂಗೆ ಹಾಂ ಮುಂದಕ್ಕೆ ನೋಡಕ್ಕ ಅಕ್ಕ ಇನ್ನು ಬರ್ರಿ ಮಾತಾಡೋದು